ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾಂ ನೋ ಹೃದಂಬರೆ ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇತ್ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬ್ರಹ್ಮದೇವರು ಪರಮಾತ್ಮನನ್ನ ಸ್ತೋತ್ರವನ್ನ ಮಾಡ್ತಾ ಭಗವಂತನ ಅನೇಕ ಗುಣಗಳನ್ನ ಚಿಂತನೆಯನ್ನ ಮಾಡ್ತಾ ಹಾಗೂ ಜೀವರಾದಂತಹ ನಾವು ಭಗವಂತನಿಗೆ ಮಾಡುವಂತಹ ದ್ರೋಹಗಳೇನು, ನಮ್ಮ ಪಾಪಗಳೇನು, ಈ ಪಾಪಗಳಿಗೆ ಯಾವಾಗ ಪರಮಾತ್ಮ ಮುಕ್ತಿಯನ್ನ ಕೊಟ್ಟು ಅನುಗ್ರಹವನ್ನ ಮಾಡ್ತಾನೆ, ಈ ಎಲ್ಲ ವಿಚಾರಗಳನ್ನ ಬ್ರಹ್ಮದೇವರು ಭಗವಂತನ ಸ್ತೋತ್ರದಲ್ಲಿ ತಿಳಿಸಿಕೊಡ್ತಾ ಇಡೀ ಸ್ತೋತ್ರದಲ್ಲಿ ಭಗವಂತನಂತ ನಾವು ಪಡೆಯಬೇಕಾದದ್ದು ಏನು ಅಂತಂದ್ರೆ ಭಗವಂತನ ಕಾರುಣ್ಯವನ್ನ ನಾವು ಪಡೆಯಬೇಕು. ಕಾರುಣ್ಯ ಅನ್ನುವ ಶಬ್ದಕ್ಕೆ ಅನುಗ್ರಹ ಅಂತ ಅರ್ಥ. ಮನುಷ್ಯ ತನ್ನ ಜೀವನದಲ್ಲಿ ಅವನ ಗೋಲ್ ಏನು ಅಂತಂದ್ರೆ ಭಗವಂತನ ಅನುಗ್ರಹವನ್ನ ಸಂಪಾದಿಸೋದು ಅಂತಿದೆಯಲ್ಲ, ಇದು ಜೀವನದ ಮುಖ್ಯ ಗುರಿ. ಇದಕ್ಕಾಗಿ ನಿತ್ಯವೂ ಪರಮಾತ್ಮನ ಸೇವೆಯನ್ನ ಮಾಡಬೇಕು, ಭಗವಂತನ ಸ್ತೋತ್ರ ಹೇಳಬೇಕು, ದೇವರ ಗುರುಗಳ ಭಕ್ತರ ಎಲ್ಲರ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಬ್ರಹ್ಮದೇವರು ತಿಳಿಸಿಕೊಡ್ತಾ ಮನುಷ್ಯನ ಅಸ್ತಿತ್ವ ಹೇಗಿದೆ, ಮನುಷ್ಯ ಯಾವ ರೀತಿಯಲ್ಲಿದ್ದಾನೆ ಅಂತನ್ನೋದನ್ನ ಬ್ರಹ್ಮದೇವರು ಹೇಳ್ತಾರೆ. ನೃಶಂಸ ಪಾಪಕೃತ್ಕ್ರೂರೋ ವಂಚಕೋ ನಿಷ್ಠುರ ಶಠಃ ಭವಾರ್ಣವ ನಿಮಗ್ನಂ ಮಾಂ ಅನನ್ಯ ಕರುಣೋ ತಥೆ ಕರುಣಾ ಪೂರ್ಣದೃಷ್ಟಿಭ್ಯಾಂ ದೀನಂ ಮಾಂ ಅವಲೋಕಯ. ಬ್ರಹ್ಮದೇವರು ಹೇಳ್ತಾರೆ, ಸ್ವಾಮಿ, ನಮ್ಮ ಮೇಲೆ ನೀನು ಕಾರುಣ್ಯವನ್ನ ತೋರಬೇಕು. ಅನುಗ್ರಹವೂ ಅಲ್ಲ, ಕಾರುಣ್ಯ. ಕಾರುಣ್ಯ ಅನ್ನೋದಕ್ಕೆ ಕೃಪಾದೃಷ್ಟಿ ಅಂತ ಬ್ರಹ್ಮದೇವರಂದು. ಬಹಳ ಕೃಪೆಯಿಂದ ನೀವು ನನ್ನ ಮೇಲೆ ದೃಷ್ಟಿಯನ್ನ ಹರಿಸಬೇಕು, ಸಾಕು, ಇನ್ನೇನು ಬೇಡಪ್ಪ ಸ್ವಾಮಿ. ಯಾಕೆ ಅಂತಂದ್ರೆ ನಾನು ಹೇಗಿದ್ದೇನೆ ಅಂತಂದ್ರೆ ಬಹಳ ಕ್ರೂರಿ. ಮನುಷ್ಯ ಹೇಗಿದ್ದಾನೆ ಅಂತಂದ್ರೆ ಅವನಷ್ಟು ಕ್ರೂರಿಯಾದವನು ಇನ್ನೊಬ್ಬ ಇಲ್ಲ ಅಂತ ಬ್ರಹ್ಮದೇವರು ಹೇಳುತ್ತಾರೆ. ನೋಡಿ, ಮನುಷ್ಯನನ್ನ ಹೊಗಳಬೇಕಾದರೆ ಇನ್ನೊಬ್ಬ ಮನುಷ್ಯನಿಗೆ ಕಂಪೇರ್ ಮಾಡೋದಿಲ್ಲ ಎಲ್ಲೂ ಶಾಸ್ತ್ರಗಳು. ಇವನು ಹೇಗಿದ್ದಾನೆ ಅಂತಂದ್ರೆ ಸಿಂಹದಂತೆ ಇದ್ದಾನೆ ಅಂತ ಹೇಳುತ್ತಾರೆ. ಭಾರಿ ಸಿಂಹರಿಯರು ಅಂತಲ್ಲ, ಹುಲಿ ಅಂತಂತಾರೆ. ಅಂದ್ರೆ ಮನುಷ್ಯ ಶ್ರೇಷ್ಠ ಅಂತ ಹೇಳೋದಕ್ಕೆ ಯಾರನ್ನ ಕಂಪೇರ್ ಮಾಡ್ತಾರೆ ಅಂತಂದ್ರೆ ಪ್ರಾಣಿಗಳನ್ನ ಕಂಪೇರ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಪ್ರಾಣಿಗಳು ಕ್ರೂರವಾಗಿದ್ರು, ಹಿಂಸ್ರವಾಗಿದ್ರು ಕೂಡ ಅದರ ಸ್ವಭಾವ ಎಂಥದ್ದು ಅಂತಂದ್ರೆ ಸತ್ಯವಾದದ್ದು ಅದರ ಸ್ವಭಾವ. ಅದು ತನ್ನ ಮನಸ್ಸು ಹೇಗಿದೆ ಹಾಗೇ ತನ್ನ ಕೆಲಸವನ್ನ ಮಾಡುತ್ತೆ. ಸಿಂಹ ಅದು ಕ್ರೂರ ಸ್ವಭಾವದ ಪ್ರಾಣಿ, ಅದು ತನ್ನ ಕೆಲಸಕ್ಕೆ ತಾನಿರುತ್ತೆ. ಆದ್ರೆ ಮನುಷ್ಯ ಹೇಗಿರ್ತಾನೆ ಅಂತಂದ್ರೆ, ನಟನೆ ಹೇಗಿದೆ ಅಂತಂದ್ರೆ ಬಹಳ ಸಾಧು ಸ್ವಭಾವದಲ್ಲಿ
ಅವನು ನಟನೆಯನ್ನ ಮಾಡ್ತಾನೆ. ಕೊನೆಗೆ ಅವನ ಕೆಲಸ ಎಂಥದ್ದು ಅಂದ್ರೆ ಕ್ರೂರವಾದದ್ದು ಅವನ ಕೆಲಸ. ಹೀಗಾಗಿ ಮನುಷ್ಯ ಎಂಥವನು ಅಂತಾರೆ, ಕ್ರೂರನಾಗಿ ಇದ್ದಾನೆ. ಬರೀ ಕ್ರೂರನಾಗಿ ಇದ್ದರೆ ಸಾಲದಿತ್ತು, ಮತ್ತಿನ್ನೇನು ಅಂತಂದ್ರೆ ಬ್ರಹ್ಮದೇವರಂತಾರೆ ವಂಚಕ, ವಂಚನೆಯನ್ನ ಮಾಡ್ತಾನೆ ಮನುಷ್ಯ. ಬಹಳ ಏನೋ ಅಭಿಮಾನದಿಂದ ಏನೋ ಉಪಕಾರವನ್ನ ಮಾಡಬೇಕು ಅಂತ ಹೊರಟ್ರೆ ಕೊನೆಗೆ ಅದು ಎಲ್ಲಿ ಪರ್ಯವಸಾನ ಆಗತ್ತೆ ಅಂತಾರೆ, ಮೋಸದಲ್ಲಿ ಪರ್ಯವಸಾನ ಆಗತ್ತೆ. ಅಯ್ಯೋ, ಅವಾಗ ಅನ್ಕೊಳ್ತೀವಿ ಎಷ್ಟು ನಂಬಿಕೆ ಇಟ್ಟಿದ್ದೆ, ಎಷ್ಟು ಉಪಕಾರವನ್ನ ಮಾಡಿದೆ, ಇಷ್ಟೆಲ್ಲ ಮಾಡಿ ಕೊನೆಗೆ ಇವನು ಮಾಡಿದ್ದೇನು ಅಂತಂದ್ರೆ ನನಗೆ ವಂಚನೆ ಮಾಡುತ್ತಲ್ಲ, ಮೋಸವನ್ನ ಮಾಡುತ್ತಲ್ಲ. ಬ್ರಹ್ಮದೇವರಂತಾರೆ ಇದು ಮನುಷ್ಯ ಮಾಡಿತ್ತು ಅಂತಲ್ಲ, ಮನುಷ್ಯನ ಸ್ವಭಾವದಲ್ಲೇ ಇದು ಸೇರ್ಕೊಂಡ್ಬಿಟ್ಟಿದೆ. ಮತ್ತೆ ಶಠಃ ಅಂತ ಹೇಳ್ತಾರೆ, ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ. ಶಠಃ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಏನು ಅಂತಾರೆ, ಅವನು ಕೊನೆಗೆ ಶಠಃ ಅಂತಂದ್ರೆ ಏನೋ ಮೂರ್ಖ ಅಂತ ಹೇಳ್ತಾರೆ. ಮನುಷ್ಯನ ಬುದ್ಧಿ ಒಂದು ಲೆವೆಲಿಗೆ ಮಾತ್ರ ಅಷ್ಟೆ. ನಾವು ಅನ್ಕೊಂಡಿರ್ತೀವಿ ನಾವು ಭಾರೀ ಬುದ್ಧಿ ಇದೆ ಅಂತ ನಾವು ತಿಳ್ಕೊಂಡಿರ್ತೀವಿ, ಆದ್ರೆ ಇಲ್ಲ, ಮನುಷ್ಯನಿಗೆ ಬುದ್ಧಿ ಅಲ್ಲಿವರೆಗೂ ಅಂತಂದ್ರೆ ಒಂದು ಲೆವೆಲ್ ತನಕ ಅಷ್ಟೆ. ದೇವರು ನಮಗೆ ಎಷ್ಟು ಬುದ್ಧಿ ಕೊಟ್ಟಿದ್ದಾನೆ ಅಲ್ಲಿವರೆಗೂ ಮಾತ್ರ ಅಷ್ಟೆ. ಹಾಗಾದ್ರೆ ಇಷ್ಟೆಲ್ಲಾ ಸ್ವಭಾವಗಳಿರುವಂತಹ ಮನುಷ್ಯನನ್ನ ಉದ್ಧಾರವನ್ನ ಹೇಗ್ ಮಾಡಬೇಕು, ಹೇಗೆ ಅವನು ಉದ್ಧಾರ ಆಗ್ತಾನೆ? ಎಲ್ಲೋ ಒಂದು ಸಣ್ಣ ಅನಾರೋಗ್ಯ ಆದರೆ, ಸ್ವಲ್ಪ ಸಮಸ್ಯೆ ಬಂದರೆ ನಮ್ಮ ಬದುಕಿನಲ್ಲಿ, ಅವಾಗ ನಾವುಗೆ ದೊಡ್ಡ ಚಿಂತೆ ಆಗ್ಬಿಡತ್ತೆ, ಹೇಗೆ ಈ ಸಮಸ್ಯೆಯಿಂದ ಹೊರಗೆ ಬರಬೇಕು. ಬ್ರಹ್ಮದೇವರಂತಾರೆ ಮನುಷ್ಯನ ಸ್ವಭಾವದಲ್ಲಿ ಇಷ್ಟೆಲ್ಲ ದೋಷಗಳಿದೆ, ಇಷ್ಟೆಲ್ಲಾ ದೋಷಗಳಿಂದ ಅವನು ಹೊರಗೆ ಬರಬೇಕು ಅಂದ್ರೆ ಹೇಗೆ ಬರಬೇಕು? ಇಲ್ಲ, ನಾನು ಪ್ರಯತ್ನವನ್ನ ಮಾಡ್ತೇನೆ, ಹೊರಗೆ ಬರ್ತೇನೆ. ಬ್ರಹ್ಮದೇವರಂತಾರ ಅದಾಗೋದಿಲ್ಲ. ಇದು ಹೇಗೆ ಅಂತಂದ್ರೆ ಸಮುದ್ರದಲ್ಲಿ ಮುಳುಗಿದ ಹಾಗೆ ಆಗೋಗ್ಬಿಟ್ಟಿದೆ. ಸಮುದ್ರದ ಮಧ್ಯದಲ್ಲಿ ಹೋಗ್ಬಿಟ್ಟು ನೀನು ಹೊರಗೆ ಬಾ ಅಂತಂದ್ರೆ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಅದರ ಆಳದ ಪರಿವೂ ಗೊತ್ತಿಲ್ಲ, ಅದರ ಹೊಡೆತ ಏನು ಅಂತನೂ ಗೊತ್ತಿಲ್ಲ, ಅದರಲ್ಲಿರುವ ಕ್ರೂರ ಪ್ರಾಣಿಗಳ ಹಿಂಸೆ ಏನು ಅಂತನ್ನುವ ಪರಿಕ್ರಮವೂ ನಮಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸಮುದ್ರದಲ್ಲಿ ಹೋಗಿ ಬಿಟ್ಟಾಗ ಅವನ ಪರಿಸ್ಥಿತಿ ಹೇಗಾಗತ್ತೆ, ಆ ರೀತಿಯಾಗಿ ಸಮಸ್ತ ಜೀವರಾಶಿಗಳ ಪರಿಸ್ಥಿತಿ ಪರಮಾತ್ಮ ಹೀಗಿದೆ. ಹಾಗಾದ್ರೆ ನಮ್ಮನ್ನು ಯಾರು ರಕ್ಷಣೆ ಮಾಡಬೇಕು? ನಾವು ಸಮುದ್ರದಲ್ಲಿ ಬಿದ್ದಾಗ ಯಾರಿಗೋ ಜೋರಾಗೆ ಬೋಟ್ ತಗೊಂಬಾರೋ, ನಾನು ಬರ್ಬೇಕಿದೆ ಅಂತಂದ್ರೆ ಅವ್ನು ತಗೊಂಬರ್ತಾನೆ. ಬಿದ್ದವ್ ನೀನು, ಒದ್ದಾಡ್ತಿದ್ದವ್ ನೀನು, ನಾನ್ ಯಾಕೆ ಬೋಟ್ ಎತ್ಕೊಂಡ್ಬರ್ಬೇಕು ಅಂತ ಹೇಳ್ತಾನೆ. ಹಾಗೆ ಈ ಸಂಸಾರದಲ್ಲಿ ಬಿದ್ದಂತಹ ಜೀವರಾಶಿಗಳನ್ನ ಯಾರು ಉದ್ಧಾರವನ್ನ ಮಾಡ್ತಾರೆ ಅಂತಂದ್ರೆ ಅದು ಕೇವಲ ಪರಮಾತ್ಮ ಮಾತ್ರ ಉದ್ಧಾರವನ್ನ ಮಾಡ್ಲಿಕ್ಕೆ ಸಾಧ್ಯ. ಅದು ಕೂಡ ಹೇಗೆ ಅಂತಂದ್ರೆ ಇಷ್ಟೆಲ್ಲ ತಪ್ಪು ಮಾಡದ್ಮೇಲೆ ದೇವರು ಎಲ್ಲಿಂದ ರಕ್ಷಣೆ ಮಾಡ್ತಾನ್ರಿ? ಅದಕ್ಕೆ ಬ್ರಹ್ಮದೇವರಂದ್ರು ಪರಮಾತ್ಮನ ಕಾರುಣ್ಯ ಇದೆಯಲ್ಲ, ದೇವರನ್ನ ಅಷ್ಟು ಭಕ್ತಿಯಿಂದ ನಾವು ಚಿಂತನೆ ಮಾಡಿ ಪ್ರಾರ್ಥನೆಯನ್ನ ಮಾಡಿಬಿಟ್ರೆ ಸಾಕು, ದೇವರು ನಮ್ಮ ಮೇಲೆ ಪರಮ ಕರುಣಾಳು ಆಗಿಬಿಡ್ತಾನೆ. ಆಯ್ತು, ಹೋಗು ಬಿಡು. ನಾವು ರುಕ್ಮಿಣಿ ಕಲ್ಯಾಣದಲ್ಲಿ ಒಂದು ಪ್ರಸಂಗವನ್ನ ಕೇಳ್ತೇವೆ. ಶ್ರೀಕೃಷ್ಣ ರುಕ್ಮಿಣಿ ದೇವಿಯನ್ನ ಕರ್ಕೊಂಡು ಹೊರಟಿರ್ಬೇಕಾದ್ರೆ ಏನು ಅಂತಂದ್ರೆ ರುಕ್ಮಿ ಬೆನ್ನ ಹತ್ಕೊಂಡು ಬಂದಂತ. ಏನೋ ನನ್ನ ಸಹೋದರಿಯನ್ನ ಕರ್ಕೊಂಡು ಹೋಗ್ತಾ ಇದೆಯಾ, ಯಾರು ನೀನು ಎತ್ಕೊಂಡು ಹೋಗಕ್ ಹೇಳಿತ್ತು ಅಂತ ಕೃಷ್ಣನನ್ನ ಬೆನ್ನ ಹತ್ಕೊಂಡು ಬರ್ತಾನ. ಕೃಷ್ಣ ಸೂಚನೆ ಕೊಡ್ತಾನಂತೆ, ಬೇಡ, ನನ್ನ ಹಿಂದೆ ಬರಬೇಡ, ನೀನು ನನ್ನ ಹಿಂದೆ ಯಾವಾಗ ಬಾ ಅಂತಂದ್ರೆ ನನ್ನನ್ನ ನಂಬಿದ್ರೆ ನೀನು ಬಾ ಹಿಂದೆ, ಆದರೆ ನನ್ನನ್ನ ಹೊಡಿಬೇಕು ಅಥವಾ ನನ್ನಿಂದ ಕಿತ್ಕೊಳ್ಬೇಕು ಅಂತ ಹೇಳಿ ನನ್ನ ಹಿಂದೆ ಬರಬೇಡಪ್ಪ, ವಾಪಸ್ ಹೋಗು. ರುಕ್ಮಿ ಪ್ರತಿಜ್ಞೆ ಮಾಡ್ದ, ನನ್ನ ತಂಗಿ ಅವಳನ್ನ ಕರ್ಕೊಂಡು ಹೋಗೋ ತನಕ ನಾನು ಎಲ್ಲಿಗೂ ಹೋಗೋದಿಲ್ಲ, ಬಂದೇ ಬರ್ತೇನೆ ಅಂತ. ಕೊನೆಗೆ ಕೃಷ್ಣ ಅವನನ್ನ ಸಂಹಾರವನ್ನ ಮಾಡಬೇಕು ಅಂತ ಹೊರಟಾಗ ರುಕ್ಮಿಣಿ ಹೇಳ್ತಾಳೆ, ಬೇಡ ಬಂಧು ಅವನು, ಹೀಗಾಗಿ ಏನು ಅಂತಂದ್ರೆ ಅವನಿಗೆ ಅವಮರ್ಯಾದೆಯನ್ನಷ್ಟು ಮಾಡೋ, ಅವನಿಗೆ ಶಿಕ್ಷೆ ಕೊಡ್ಲಿಕ್ಕೆ ಹೋಗ್ಬೇಡ. ನೋಡಿ, ಇಷ್ಟೆಲ್ಲಾ ಸಮಸ್ಯೆ ಮಾಡಿದಂತಹ ರುಕ್ಮಿ ಸ್ವಾಭಾವಿಕವಾಗಿ ದುಷ್ಟ ಅವನು. ಆದರೂ ರುಕ್ಮಿಣಿಯ ಒಂದು ಮಾತಿಗೆ ಭಗವಂತ ಕೃಷ್ಣ ಏನು ಮಾಡಿದ ಅಂತಂದ್ರೆ ಕರುಣೆಯನ್ನ ತೋರ್ಬಿಟ್ಟ. ಆಯ್ತು, ಬದುಕೋ ಹೋಗು ಅಂತ ಕೃಷ್ಣ ಬಿಟ್ಟ. ಅಂದ್ರೆ ಭಾಗವತ ನಮಗೆ ಹೇಳೋದೇನು ಅಂತಂದ್ರೆ ನಾವು ಎಷ್ಟು ಅಪರಾಧಗಳನ್ನ ಮಾಡಿದ್ವಿ,
ಎಷ್ಟು ಅಶಾಸ್ತ್ರೀಯವಾಗಿ ನಡೆದುಕೊಂಡ್ವಿ, ಎಷ್ಟು ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ವಿ ಅಂತನ್ನೋದಕ್ಕಿಂತಲೂ ಬಹಳ ಪ್ರಧಾನವಾದದ್ದು ದೇವರನ್ನ ಎಷ್ಟು ನಂಬಿದ್ದೇವೆ ಅಂತನ್ನೋದು ಬಹಳ ಪ್ರಧಾನ. ಅಪರಾಧಗಳು ನಡೆದು ಹೋಗತ್ತೆ, ನಮ್ಮ ನಮ್ಮ ಕರ್ಮಗಳ ಅನುಸಾರ ಇರುತ್ತೆ, ಕರ್ಮಾನುಸಾರವಾಗಿ ಜೀವ ನಡೀತಾ ಇರ್ತಾನೆ. ಆದರೆ ಈ ಕರ್ಮಾನುಸಾರಗಳ ಮಧ್ಯದಲ್ಲೇನು ಅಂತಂದರೆ ಭಗವಂತನನ್ನ ಅನನ್ಯ ಭಕ್ತಿಯಿಂದ ನಾವು ಪ್ರಾರ್ಥನೆಯನ್ನ ಮಾಡಿದರೆ ದೇವರು ನಮಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ ಅಂತ ಹೇಳಿ ಬ್ರಹ್ಮದೇವರು ಜಿತಂತೆ ಸ್ತೋತ್ರದಲ್ಲಿ ತಿಳಿಸಿಕೊಡ್ತಾರೆ. ಹಾಗಾದ್ರೆ ದೇವರನ್ನ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಿರಲ್ಲ, ಹೇಗ್ ಪ್ರಾರ್ಥನೆ ಮಾಡಬೇಕು? ಕೈ ಮುಗಿದ್ರೆ ಸಾಲದೇನು? ಇನ್ನೂ ಅನೇಕರಿರುತ್ತಾರೆ, ಮಠದ ಮುಂದೆ ತಮ್ಮ ಪಾಡಿ ತಾವು ಹೋಗ್ತಿರಬೇಕಾದ್ರೆ ಒಂದು ಸಲ್ಯೂಟ್ ಹೊಡೆದಾಕೆ ಸಲ್ಯೂಟ್ ಹೊಡೆದು ಹೋಗ್ತಾ ಇರ್ತಾರೆ. ಆಯ್ತಲ್ಲ, ನಮಸ್ಕಾರವನ್ನು ಮಾಡ್ತವಲ್ಲ, ಇನ್ನೇನು ಮಾಡಬೇಕು? ಬ್ರಹ್ಮದೇವರಂತಾರೆ, ತ್ವದಗ್ರೇ ಪತಿತಂ ತ್ಯಕ್ತುಂ ತಾವಕಂ ನರ್ಹಸಿ ಪ್ರಭೋ, ಮಯಾ ಕೃತಾನಿ ಪಾಪಾನಿ ತ್ರಿವಿಧಾನಿ ಪುನಃ ಪುನಃ ತ್ವತ್ಪಾದ ಪಂಕಜಂ ಪ್ರಾಪ್ತುಂ ನಾಣ್ಯತ್ವತ್ ಕರುಣಾಂ ವಿನಾ. ಬ್ರಹ್ಮದೇವರಂತಾರೆ, ದೇವರ ಮುಂದೆ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು? ಹೇಗೆ ಪ್ರಾರ್ಥನೆ ಮಾಡಬೇಕು ಅಂದ್ರೆ ತ್ವದಗ್ರೇ ಪತಿತಂ ಅಂತ ಹೇಳುತ್ತಾರೆ. ದೇವರ ಮುಂದೆ ಉತ್ತಂಡವಾಗಿ ಬೆತ್ತ ಬಿಡಬೇಕು. ಸ್ವಾಮಿ ನೀನೇ ಗತಿ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ನೀನೇ ನನ್ನನ್ನು ರಕ್ಷಿಸುವವ ಅಂತ ಹೇಳಿ ಭಗವಂತನಿಗೆ ಉತ್ತಂಡವಾಗಿ ನಮಸ್ಕಾರವನ್ನ ಮಾಡಬೇಕಂತ, ಕಾಯ ವಾಚ ಮನಸ ಮೂರು ವಿಧವಾಗಿ. ಅವಾಗ್ಲೇ ನಾವು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಿದ್ದೇವೆ ಅಂತ ಅದರ ಅರ್ಥ. ನಮಸ್ಕಾರವನ್ನ ಮಾಡೋದು ಅಂತಂದ್ರೆ ಏನರ್ಥ? ನೀನು ಬಹಳ ದೊಡ್ಡವನು ಅಂತ ಅನ್ನೋದನ್ನ ಹೇಳೋದಕ್ಕೆ ನಮಸ್ಕಾರ. ನಾವು ದೇವರಿಗೆ ಹೋಗಿ ಹೇಳೋ ಅಗತ್ಯ ಇಲ್ಲ. ಸ್ವಾಮಿ ನೀನ್ ದೊಡ್ಡವನು ಅಂತ ಹೇಳಿದ್ರೆ ದೇವರಂತ, ನೀನ್ ಹೇಳೋದ್ ತಗೊಂಡು ಏನ್ ಮಾಡ್ಲಿ ಅಂತ. ಅಂದ್ರೆ ಭಗವಂತನಿಗೆ ನಾವು ನಮಸ್ಕಾರವನ್ನ ಮಾಡೋದು ಅಂತಂದ್ರೆ ಹಾಗಾದ್ರೆ ಯಾಕೆ ಅಂತಂದ್ರೆ ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗಿ ಇದ್ದೇನೆ ಅಂತ ಅದರ ಅರ್ಥ. ಹಾಗಾದ್ರೆ ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗಿದ್ದೇನೆ ಅನ್ನೋ ಅರ್ಥ ಬಂತು ಅಂದ್ರೆ ಮುಂದಿನ ಕೆಲಸ ಏನು ಅಂದ್ರೆ ಪರಮಾತ್ಮನದ ಕೆಲಸ. ನಿನ್ನನ್ನ ಸಂಪೂರ್ಣವಾಗಿ ನಾನು ನಂಬಿದ್ದೇನೆ ಅಂತಂದ್ರೆ ನನ್ನನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಯಾರದು? ಪರಮಾತ್ಮನದು ಜವಾಬ್ದಾರಿ. ಆದ್ರೆ ನಾವು ಪರಮಾತ್ಮನಿಗೆ ಶರಣೇ ಆಗೋದಿಲ್ಲ. ನಾವು ದೂರದಲ್ಲಿ ನಿಂತಿರ್ತೀವಿ, ಬಹಳ ದೊಡ್ಡವ್ರ ತರ ನಿಂತಿರ್ತೀವಿ. ಆದರೆ ನಮ್ಮ ಸಂಪೂರ್ಣ ಜೀವನವನ್ನ ನೋಡ್ಕೊಳ್ಬೇಕ್ಯಾರು? ಪರಮಾತ್ಮ ನೋಡ್ಕೊಳ್ಬೇಕು. ಇದೆಂಗ್ ಸಾಧ್ಯ? ದೇವರಂತಾನೆ, ನನ್ನನ್ನ ನಂಬಿದವರು ಅಂತ ಯಾರಿದ್ದಾರೆ ಅವರನ್ನ ಮಾತ್ರ ನಾನು ಕೈ ಹಿಡಿತೆ, ನಾನು ಬೇಡ ಅಂತ ಯಾರಿದ್ದಾರೆ ಭಗವಂತ ನಮ್ಮಿಂದ ನಿರೀಕ್ಷೆ ಮಾಡೋದಿಲ್ಲ. ಪರಮಾತ್ಮ ಬೇಕು ಅಂತ ಯಾರು ಪರಮಾತ್ಮನ ಹತ್ರಕ್ಕೆ ಬರ್ತಾರೆ ಅವರನ್ನ ಕೈ ಹಿಡಿತಾನಂತೆ. ಭಗವಂತನ ಅವಶ್ಯಕತೆ ನನಗಿಲ್ಲ, ನನ್ನ ಬದುಕಿನಲ್ಲಿಲ್ಲ ಅಂತ ಯಾರು ಹೇಳ್ತಾರೆ ಅವರನ್ನ ಪರಮಾತ್ಮ ದೂರಕ್ಕೆ ಬಿಟ್ಟು ಬಿಡ್ತಾನಂತೆ. ನಾನು ಬೇಡ ಅಂತಂದ್ರೆ ಯಾಕೆ ಅಷ್ಟು ಹಿಂಸೆ, ಬೇಡ ಬೇಡ ಹೋಗು ಅಂತ ಹೇಳ್ತಾನೆ. ಹೀಗಾಗಿ ಬ್ರಹ್ಮದೇವರಂತಾರೆ, ಸ್ವಾಮಿ ನಿನ್ನ ಮುಂದೆ ಶರಣಾಗತನಾಗಿ ಬಿದ್ದಿದ್ದೇನೆ, ನಿನ್ನ ಪಾದಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದೇನೆ. ದೇವರು ಕೇಳ್ತಾನಂತೆ, ಏನ್ ಬೇಕು ನನ್ನಿಂದ? ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ತ್ಯಕ್ತುಂ ನಾರ್ಹಸಿ ಪ್ರಭೋ ಅಂತ ಬ್ರಹ್ಮದೇವರು ಹೇಳ್ತಾರೆ. ಸಂಪತ್ತು ಬೇಕಾ, ಐಶ್ವರ್ಯ ಬೇಕಾ, ಏನು ಬೇಕು ನಿನಗೆ, ಏನು ಕೇಳ್ತೇವೋ ಕೊಡ್ತೇನೆ ಅಂತ ಪರಮಾತ್ಮ ಹೇಳ್ತಾನಂತ. ಅವಾಗ ಬ್ರಹ್ಮದೇವರಂತಾರೆ, ನಾವು ಏನು ಪ್ರಾರ್ಥನೆ ಮಾಡಬೇಕು ಅಂದ್ರೆ ಭಗವಂತ ನೀನೇ ಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಅದನ್ನ ಬ್ರಹ್ಮದೇವರು ಬಹಳ ಅದ್ಭುತವಾಗಿ ತಿಳಿಸಿಕೊಡ್ತಾರೆ. ಏನು ಬೇಕು ಅಂತ ಪರಮಾತ್ಮ ಕೇಳಿದಾಗ ನೀನಿಲ್ಲತೆ ನನಗಿನ್ನೇನೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ನಮ್ಮ ಬದುಕಿನಲ್ಲಿ ಬೇಕಾದದ್ದು ಯಾರು ಅಂತಂದ್ರೆ ಪರಮಾತ್ಮ ಬೇಕು, ಇನ್ಯಾರೂ ಬೇಕಿಲ್ಲ. ದೇವರು ನಮ್ಮ ಮೇಲೆ ಕಾರುಣ್ಯವನ್ನ ತೋರಿ ನಮ್ಮ ಕೈ ಹಿಡಿದ ಅಂತಂದ್ರೆ ಇನ್ನು ಅದಕ್ಕಿಂತ ದೊಡ್ಡದೇನೂ ಇಲ್ಲ. ಅದಕ್ಕೆ ನಮಗೆ ಶಾಸ್ತ್ರ ಹೇಳತ್ತೆ, ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ದೇವರು ನಮ್ಮ ಮೇಲೆ ಕಾರುಣ್ಯವನ್ನ ತೋರಿದ ಅಂತಂದ್ರೆ ಇನ್ಯಾವುದಕ್ಕೂ ಹೆದರೋ ಅಗತ್ಯವೇ ಇಲ್ಲ. ಅನೇಕ ಮನುಷ್ಯನ ಬದುಕಿನಲ್ಲಿ ಅನೇಕ ಥರದ ಘಟನೆಗಳು ನಡೀತಾ ಇರುತ್ತೆ. ಬ್ರಹ್ಮದೇವರು ಹೇಳ್ತಾರೆ, ನಾವು ಮಾಡಿದ ಪಾಪಗಳು
ಅದನ್ನ ನಾವು ಅನುಭವಿಸ್ತೇವೆ. ನಮ್ಮ ವಂಶದಲ್ಲಿ ಏನೇನ್ ನಡೆದಿರತ್ತೆ ಅದನ್ನು ನಾವೇ ಅನುಭವಿಸ್ತೇವೆ. ಪ್ರೆಸೆಂಟ್ ಏನ್ ನಡೀತಿರತ್ತೆ ಅದನ್ನು ಅನುಭವಿಸೋದು ನಾವೇ. ಇದರ ಜೊತೆಗೆ ಇನ್ನೇನ್ ಅನುಭವಿಸ್ತೇವೆ ಅಂತಂದ್ರೆ ನಮ್ಮ ಗ್ರಹಗಳು, ಆ ವಿಶೇಷ ದಿನಗಳು ಏನೇನಿರತ್ತೆ ಅದೆಲ್ಲವೂ ಅನುಭವಿಸೋವನು ಯಾರು ಅಂತಂದ್ರೆ ಮನುಷ್ಯ ಅದನ್ನ ಅನುಭವಿಸ್ತಿರ್ತಾನೆ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು ಅಂತ ನೀವು ಬರೀ ಲಿಸ್ಟ್ ಹೇಳ್ತೀರಿ, ಹೆದರಿಸ್ತೀರಿ ನೀವು. ನೀವು ಹೀಗ್ ಮಾಡಿದ್ದಕ್ಕೆ ನಿಮ್ಗೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಬರೀ ಹೆದರಿಸ್ತೀರಷ್ಟೇ ಹೊರತು ಪರಿಹಾರ ಏನು ಹೇಳಿ ಅಂತ. ಅದಕ್ಕೆ ಶಾಸ್ತ್ರಕಾರರು ನಮಗೆ ಹೇಳ್ತಾರೆ, ಪರಿಹಾರ ಇನ್ನೇನೂ ಇಲ್ಲ, ಪರಮಾತ್ಮನನ್ನ ಅನನ್ಯ ಭಕ್ತಿಯಿಂದ ಚಿಂತನೆ ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡದಾದಂತಹ ಪರಿಹಾರ ಈ ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ವೇ. ಹಾಗಾದ್ರೆ ದೇವರನ್ನ ನಾವು ಯಾವಾಗ ಚಿಂತನೆ ಮಾಡಬೇಕು? ಸದಾಕಾಲ ಚಿಂತನೆ ಮಾಡೋದಕ್ಕೆ ಒಂದು ಫಲವನ್ನ ಶಾಸ್ತ್ರಕಾರರು ಹೇಳ್ತಾರೆ. ಇನ್ನೊಂದು ವಿಶೇಷ ಸಂದರ್ಭದಲ್ಲಿ ಆ ಒಂದು ಚಿಂತನೆ ಮಾಡಿದಾಗ ಅದಕ್ಕೊಂದು ಮಹತ್ವವನ್ನು ಶಾಸ್ತ್ರಕಾರರು ಹೇಳ್ತಾರೆ. ನಾವು ನಿತ್ಯವೂ ರಾಯರ ಸ್ತೋತ್ರವನ್ನ ಹೇಳ್ತಾ ಇರ್ತೀವಿ, ಅದಕ್ಕೊಂದು ಫಲ, ಗುರುಗಳು ಅದಕ್ಕೊಂದು ಅನುಗ್ರಹವನ್ನ ಮಾಡ್ತಾರೆ. ವಿಶೇಷವಾಗಿ ಪುಷ್ಯಾರ್ಕದಲ್ಲಿ ಇನ್ನಷ್ಟು ನಾವು ಪರ್ವಕಾಲದಲ್ಲಿ ರಾಯರ ಸ್ತೋತ್ರವನ್ನು ಹೇಳಿದಾಗ ಅದಕ್ಕೆ ಇನ್ನಷ್ಟು ಫಲ ಅಂತ ಹೇಳ್ತಾರೆ. ಹಾಗೆ ನಾಳೆಯ ದಿವಸ ಬಹಳ ವಿಶೇಷವಾದ ದಿವಸ, ನಮಗೆ ಗ್ರಹಣ ಅಂತ. ಈ ಗ್ರಹಣ ಅಂತನ್ನುವ ಶಬ್ದ ಕೇಳಿದ ತಕ್ಷಣ ಹೆದರಿಕೆ ಆಗ್ಬಿಡುತ್ತೆ. ಎಲ್ಲೋ ಯಾರೋ ಬಂದು ಹಿಡ್ಕೊಂಡು ನಮ್ ಕುತ್ತಿಗೆ ಹಿಚ್ಚಕ್ ಬಿಡ್ತಾರೆ ಅನ್ನೋ ರೀತಿಯಲ್ಲಿ ನಾವು ಆಡ್ತಾ ಇದ್ದೀವಿ. ಬಹಳ ಹೆದರು ಬಿಡ್ತೇವೆ, ಅಯ್ಯೋ ನಮ್ಮ ರಾಶಿಗೆ ಏನಾಗತ್ತೆ, ಎಲ್ಲಿ ಏನಾಗ್ಬಿಡತ್ತೆ ಅಂದ್ರೆ. ಈ ಹೆದರಿಕೆ ನಮಗೆ ಯಾಕೆ ಬರ್ತಾ ಇದೆ ಅಂತಂದ್ರೆ ಅದರ ಕಲ್ಪನೆ ಏನು, ಅದರ ಚಿಂತನೆ ಏನು, ಅದರ ಅನುಸಂಧಾನ ಏನು ಅಂತ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಸರಿಯಾದ ರೀತಿಯಲ್ಲಿ ಇಲ್ಲ. ಅದಕ್ಕೋಸ್ಕರ ನಾವು ಹೆದರತ್ತೇವೆ. ನಿಜವಾಗ್ಲೂ ನಮ್ಮ ಶಾಸ್ತ್ರಕಾರರು ಹೇಳೋದೇನು ಅಂತಂದ್ರೆ, ಯಾವುದೇ ಕ್ರಿಯೆಗಳನ್ನ ಮಾಡಬೇಕಾದರೆ ಅನುಸಂಧಾನ ಬಹಳ ಮುಖ್ಯ ಅಂತ ಹೇಳ್ತಾರೆ. ನಾವು ಅದನ್ನ ಚಿಂತನೆ ಮಾಡಬೇಕು, ಅದೇನು ಅಂತ ಸರಿಯಾದ ರೀತಿಯಲ್ಲಿ ಅರ್ಥವನ್ನ ತಿಳಿದುಕೊಂಡು ಅನುಷ್ಠಾನವನ್ನ ಮಾಡಿದರೆ ಅದಕ್ಕೊಂದು ಮಹತ್ವ ಅಂತ ಹೇಳ್ತಾರೆ. ಹಾಗಾದ್ರೆ ಗ್ರಹಣ ಅಂತಂದ್ರೆ ಏನು ಅಂತ ಮೊದಲನೇದಾಗಿ ನಾವು ಭಾಗವತದಲ್ಲಿ ಒಂದು ಕಥೆಯನ್ನ ಕೇಳುತ್ತೇವೆ. ಸಮುದ್ರ ಮಥನವನ್ನ ಮಾಡಬೇಕಾದರೆ ಪರಮಾತ್ಮ ಮೋಹಿನಿ ರೂಪದಲ್ಲಿ ಬಂದು ಅಮೃತವನ್ನ ದೇವತೆಗಳಿಗೆ ಕುಡಿಸ್ತಾ ಇರ್ತಾನ. ಅವಾಗ ರಾಕ್ಷಸರು ಏನು ಮಾಡ್ತಾರೆ, ದೇವತೆಗಳ ಒಂದು ಗುಂಪಿನಲ್ಲಿ ಕೂತ್ಕೊಂಡು ಆ ರಾಹು ಏನು ಮಾಡ್ತಾನೆ ಅಂದ್ರೆ ಅಮೃತವನ್ನ ಪಾನವನ್ನ ಮಾಡಬೇಕು ಅಂತ ಹೊರಟಾಗ ಸೂರ್ಯ ಚಂದ್ರರು ಹೇಳ್ತಾರೆ, ಪರಮಾತ್ಮ ಇವರು ದೇವತೆಗಳೆಲ್ಲ ರಾಕ್ಷಸರು. ತತ್ಕ್ಷಣವೇ ಪರಮಾತ್ಮ ಏನು ಮಾಡಿತ ಅಂದ್ರೆ ಸುದರ್ಶನ ಚಕ್ರವನ್ನ ಬಿಟ್ಟ. ಆ ರುಂಡ ಬೇರೆ ಆಯಿತು, ಮುಂಡ ಬೇರೆ ಆಯಿತು. ಅದರಲ್ಲಿ ದೇವತೆಗಳು ಪ್ರವೇಶವನ್ನ ಮಾಡಿದ್ರು. ಒಂದು ದೇವತಾತ್ವ ಒಂದು ಸನ್ನಿಧಿ ಅದರೊಳಗೆ ಬಂದಾಗ ಅದನ್ನ ನವಗ್ರಹ ದೇವತೆಗಳಲ್ಲಿ ಸೇರಿಸಿ ರಾಹು ಕೇತು ಅಂತ ಕರೆದರು ಅಂತ ನಾವು ಭಾಗವತದಲ್ಲಿ ಒಂದು ಕಥೆಯನ್ನ ಕೇಳ್ತೇವೆ. ಅವಾಗೇನಾಯಿತು ಅಂತಂದ್ರೆ ಈ ಸೂರ್ಯ ಚಂದ್ರರು ನಮಗೆ ಅಮೃತವನ್ನ ಕುಡಿಯೋದಕ್ಕೆ ತೊಂದರೆ ಕೊಟ್ರು ಅಂತ ಹೇಳಿಬಿಟ್ಟು ಆ ರಾಹುಕೇತುಗಳೇನ್ ಮಾಡ್ತಾರೆ ಅಂತಂದ್ರೆ ಸೂರ್ಯ ಚಂದ್ರರನ್ನ ಹಿಡಿಯಕ್ಕೆ ಅಂತ ಬಂದ್ರು. ಇದನ್ನೇ ಗ್ರಹಣ ಅಂತ ಕರೀತಾರೆ ಅಂತ ಒಂದು ಕಥೆಯನ್ನ ನಾವು ಕೇಳ್ತೇವೆ. ಕಥೆ ಸತ್ಯ, ಕಥೆ ಒಳಗೇನ್ ಸುಳ್ಳಿಲ್ಲ. ಆದರೆ ಅವರಿಬ್ಬರು ಸೂರ್ಯ ಚಂದ್ರರನ್ನ ಹಿಡಿಯಕ್ಕೆ ಬಂದ್ರು, ಅದಕ್ಕೋಸ್ಕರ ಅದನ್ನ ಗ್ರಹಣ ಅಂತ ಕರೀತಾರೆ ಅಂತ ಏನ್ ಕಲ್ಪನೆ ಇದೆಯಲ್ಲ, ಇದು ಅಷ್ಟು ಶಾಸ್ತ್ರೀಯವಾದದ್ದಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಗ್ರಹಣ ಅಂದ್ರೆ ಏನು? ಯಾಕೆಂದ್ರೆ ಸೂರ್ಯ ಬಹಳ ದೊಡ್ಡ ವ್ಯಕ್ತಿತ್ವ ಅವನು. ಸೂರ್ಯ ಚಂದ್ರ ಇವರೆಲ್ಲ ಸಾಮಾನ್ಯ ಅಲ್ಲ. ಮತ್ತಷ್ಟೇ ಅಲ್ಲದೆ ಅಮೃತವನ್ನ ಇವರಿಗೆ ಕುಡಿಲಿಕ್ಕಾಗದೇ ಇತ್ತಂತೆ ಮಾಡಿತ್ತು ಯಾವುದು ಅಂದ್ರೆ ಸೂರ್ಯ ಚಂದ್ರ ಅಲ್ಲ, ಸುದರ್ಶನ ಚಕ್ರ. ಅಷ್ಟವರು ರಿವೆಂಜ್ ಅನ್ನ ತೀರಿಸ್ಕೊಳ್ಬೇಕು ಅಂತಾನೆ ಹೊರಟ್ರೆ ರಾಹುಕೇತುಗಳು ನಿಜವಾಗ್ಲೂ ತಮ್ಮ ಕೋಪವನ್ನ ಯಾರ ಮೇಲ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಸುದರ್ಶನ ಚಕ್ರದ ಮೇಲೆ ಮಾಡ್ಕೋಬೇಕಾಗಿತ್ತು. ಸುದರ್ಶನ ಚಕ್ರ ಹೆಸರೇಳಕ್ಕೋ ಧೈರ್ಯ ಇಲ್ಲ. ಸುದರ್ಶನ ಚಕ್ರವನ್ನ ಏನಾದ್ರೂ ಕರೆದು ಬಿಟ್ರೆ ಅದು ಕೇವಲ ನಮ್ಮನ್ನಷ್ಟೇ ಅಲ್ಲ ಸುಡೋತು, ನಮ್ಮ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿಬಿಡತ್ತು. ಅಷ್ಟು ಪವರ್ಫುಲ್ ಆದತ್ತು ಸುದರ್ಶನ ಚಕ್ರ. ಹಾಗಾದ್ರೆ ಗ್ರಹಣ ಅಂದ್ರೆ ಏನಿತ್ತು? ಗ್ರಹಣ ಅನ್ನೋ ಶಬ್ದಕ್ಕೆ
ಅನೇಕ ಪುರಾಣಗಳಲ್ಲಿ ಅನೇಕ ವಿಚಾರಗಳನ್ನ ಹೇಳ್ತಾರೆ. ಗ್ರಹಣ ಅಂತ ಅನ್ನೋದು ಒಂದು ಪ್ರಾಕೃತಿಕವಾದಂತಹ ಒಂದು ಕ್ರಿಯೆ ಅದು. ಪ್ರಕೃತಿ ತನ್ನ ಪಾಡಿ ತಾನು ನಡೀತಾ ಇರತ್ತೆ, ಅದರಲ್ಲಿ ಒಂದು ಕ್ರಿಯೆ ಆದತ್ತೇನು ಅಂತಂದ್ರೆ ಈ ಗ್ರಹಣ ಅಂತ ಅನ್ನೋದು ಅದರೊಳಗೆ ಬರುತ್ತೆ. ಈ ಗ್ರಹಣದೊಳಗೇನು ಅಂತಂದ್ರೆ ಈ ಸೂರ್ಯ ಚಂದ್ರರು ಅಂತೇನಿದ್ದಾರೆ, ಇವರು ಸಾತ್ವಿಕವಾದ ಗುಣಗಳನ್ನ ಎಲ್ಲ ಕಡೆಗೂ ನೀಡ್ತಾ ಇರ್ತಾರೆ. ನಾವು ನಿತ್ಯವೂ ಸಂಧ್ಯಾ ವಂದನ ಇತ್ಯಾದಿ ದೇವತಾ ಕಾರ್ಯಗಳನ್ನ ಮಾಡಬೇಕಾದ್ರೆ ಯಾವಾಗ ಮಾಡಬೇಕು ಅಂದ್ರೆ ರಾತ್ರಿ ಹೊತ್ತು ಮಾಡಬೇಕು ಅಂತ ಯಾರು ಹೇಳೋದಿಲ್ಲ. ರಾತ್ರಿ ಹೊತ್ತು ಆಸುರಿ ಶಕ್ತಿ ಅಂತ ಅನ್ನೋದು ಇರತ್ತೆ. ಕೆಲವು ಕ್ರಿಯೆಗಳಿಗೆ ಹೇಳಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಈ ಬೆಳಗಿನ ಹೊತ್ತು ನೀನು ಕರ್ಮಗಳ ಅನುಷ್ಠಾನವನ್ನ ಮಾಡು ಅಂತ ಯಾಕೆ ಶಾಸ್ತ್ರಕಾರರು ಹೇಳ್ತಾರೆ ಅಂತಂದ್ರೆ, ಬೆಳಗ್ಗೆ ಒಂದು ಸಾತ್ವಿಕ ಗುಣದ ಒಂದು ಪ್ರಾಚುರ್ಯ ಇರತ್ತೆ, ಒಂದು ದೇವತೆಗಳ ಸಂಚಾರ ಇರತ್ತೆ. ಈ ರೀತಿಯಾದಂತಹ ಒಂದು ಕ್ರಿಯೆ ಬೆಳಗಿನ ಹೊತ್ತು ನಡೀತಾರೆ. ಅಂದ್ರೆ ಸೂರ್ಯ ಚಂದ್ರರು ಅಂತ ಅನ್ನೋದು ಸಾತ್ವಿಕ ಗುಣಗಳನ್ನ ಎಲ್ಲ ಕಡೆಗೆ ಅವರು ಹರಡ್ತಾ ಇರ್ತಾರೆ. ಈ ರಾಹು ಬಂದು ಸೂರ್ಯನನ್ನ ಹಿಡಿದ ಅಂತೇನ್ ಹೇಳ್ತಾರಲ್ಲ, ಇದೇನು ಅಂತಂದ್ರೆ ತಮೋ ಗುಣದ ಒಂದು ಕ್ರಿಯೆ ಇದು. ರಾಕ್ಷಸರು ಬರ್ತಾರೆ, ಅವರ ಕ್ರಿಯೆಗಳು ನಡೆಯುತ್ತೆ ಅಂತೇನಿದೆಯಲ್ಲ, ಇದೊಂದು ಆಸುರಿ ಶಕ್ತಿಯ ತಮೋ ಗುಣದ ಒಂದು ಕ್ರಿಯೆ ನಡೀತಾ ಇರುತ್ತೆ. ಈ ಸಾತ್ವಿಕ ಗುಣ ಮತ್ತೆ ತಮೋ ಗುಣ ಇವೆರಡರ ಸಂಗಮ ಏನಿದೆಯಲ್ಲ, ಇದನ್ನೇನ್ ಕರೀತಾರೆ ಅಂದ್ರೆ ಗ್ರಹಣ ಅಂತ ಇದನ್ನ ಕರೀತಾರೆ. ಅಂದ್ರೆ ಗ್ರಹಣ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ಸಾತ್ವಿಕ ಗುಣದ ತಾಮಸ ಗುಣದ ಒಂದು ಫೈಟ್ ಏನ್ ನಡೆಯುತ್ತಲ್ಲ, ಇದನ್ನ ಗ್ರಹಣ ಅಂತ ಕರೀತಾ ಇದ್ದಾರೆ. ಸರಿ, ಇದೆಲ್ಲೋ ಪ್ರಕೃತಿಯಲ್ಲಿ ನಡೀತಾ ಇದೆ ಫೈಟ್, ಇದು ನಾವ್ಯಾಕೆ ಅನುಷ್ಠಾನವನ್ನ ಮಾಡ್ಬೇಕು? ನಮಗ್ಯಾಕೆ ಇದನ್ನೆಲ್ಲ ಹೇಳ್ತೀನಿ? ಎಲ್ಲೋ ನಡೆಯುವಂತಹ ಗ್ರಹಣದ ಕ್ರಿಯೆಗಳನ್ನ ಎಲ್ಲೋ ಯಾರೋ ಫೈಟ್ ಮಾಡ್ತಿರ್ತಾರೆ, ಜಗಳ ಮಾಡ್ತಿರ್ತಾರೆ, ಹಾಗಾಗಿ ನಮ್ ಗ್ರಹಣ ಹಿಡಿತು ಅಂತ ಕೂತ್ಕೊಳಕ್ಕಾಗತ್ತೇನು? ಹಾಗಾದ್ರೆ ಇದರ ಅನುಷ್ಠಾನ ನಾವ್ಯಾಕೆ ಮಾಡಬೇಕು? ಮನುಷ್ಯ ಅವನು ಹೇಗೆ ಬದುಕ್ತಾ ಇದ್ದಾನೆ, ಎಲ್ಲಿ ಬದುಕ್ತಾ ಇದ್ದಾನೆ ಅಂದ್ರೆ ಪ್ರಕೃತಿಯಲ್ಲಿ ಬದುಕ್ತಾ ಇದ್ದಾನೆ. ಮನುಷ್ಯನಿಗೆ ಪ್ರಕೃತಿಯ ಸಂಬಂಧ ಅಂತ ಅನ್ನೋದು ಮನುಷ್ಯನಿಗೆ ಸದಾ ಕಾಲ ಇದ್ದೇ ಇರುತ್ತೆ. ಹೀಗಾಗಿ ಪ್ರಕೃತಿಯಲ್ಲಿ ಯಾವ ಯಾವ ತರದ ಕ್ರಿಯೆಗಳು ನಡೀತಾ ಇರತ್ತೆ, ಇದೆಲ್ಲವೂ ಫೈನಲಿ ಯಾರಿಗ್ ಬಂದು ತಲುಪತ್ತೆ ಅಂತಂದ್ರೆ ಜೀವನಿಗೆ ಇದು ಬಂದು ತಲುಪತ್ತೆ. ಆ ಪ್ರಕೃತಿಯಲ್ಲಿ ಕಾಲಚಕ್ರ ಅಂತಿದೆ, ಗ್ರಹ ಚಕ್ರ ಅಂತ ಇದೆ. ಈ ಎಲ್ಲ ಚಕ್ರಗಳ ಕೊನೆಯಲ್ಲಿ ಬರುವವನು ಯಾರು ಅಂತಂದ್ರೆ ಜೀವನೇ ಬರ್ತಾನೆ. ಯಾಕೆ ಅಂತಂದ್ರೆ ಅವನು ಮಾಡುವ ಕರ್ಮಗಳಿದೆಯಲ್ಲ, ಈ ಕರ್ಮಗಳನ್ನು ಅವನು ಎಲ್ಲ ಮಾಡ್ತಾನೆ ಅಂತಂದ್ರೆ ಇದೇ ಚಕ್ರಗಳಲ್ಲಿ ಆ ಒಂದು ಸಾಕ್ಷಿಯಾಗಿ ಜೀವ ತನ್ನ ಕರ್ಮಗಳನ್ನ ಮಾಡ್ತಾ ಇದ್ದಾನೆ. ಆ ಕರ್ಮಗಳ ಎಫೆಕ್ಟ್ ಅನ್ನ ಅನುಭವಿಸೋದು ಯಾರು ಅಂತಂದ್ರೆ ಕ್ರಿಯೆ ಯಾರು ಮಾಡ್ತಾರೋ ಅವರಿಗೆ ಫಲ. ಅದು ಯಾವ ಕೆಲಸನೂ ಮಾಡತೆ, ನಾನು ಎಕ್ಸಾಮ್ಗೆ ಓದೋದಿಲ್ಲ ಆದ್ರೆ ನಂಗೆ ರಿಸಲ್ಟ್ ಒಳ್ಳೇದು ಬರ್ಬೇಕು ಅಂದ್ರೆ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಹೇಗೆ ಪ್ರಿಪೇರ್ ಆಗಿದ್ದೀರೋ ಅದಕ್ಕೆ ತಕ್ಕಂತೆ ಫಲ. ಹಾಗೆ ನಾವು ಹೇಗೆ ಕರ್ಮಗಳನ್ನ ಅನುಷ್ಠಾನವನ್ನ ಮಾಡಿದ್ದೇವೋ ಅದರ ಫಲ ಯಾರಿಗೆ ಅಂತಂದ್ರೆ ಮನುಷ್ಯನಿಗೆ ದೇವರು ಕೊಡ್ತಾನೆ. ನೋಡಪ್ಪ, ನೀ ಮಾಡಿತ್ತು ನೀನೇ ತೆಗೆದುಕೋ. ಹೀಗಾಗಿ ಈ ಒಂದು ಸಾತ್ವಿಕ ಮತ್ತೆ ತಮೋ ಗುಣದ ಒಂದು ಫೈಟ್ ಏನ್ ನಡೀತಾ ಇದೆ, ಇದನ್ನ ಗ್ರಹಣ ಅಂತ ಶಾಸ್ತ್ರಕಾರರು ತಿಳಿಸಿಕೊಡ್ತಾರೆ. ಹಾಗಾದ್ರೆ ಇಂತಹ ಗ್ರಹಣದಲ್ಲಿ ನಾವ್ ಏನ್ ಮಾಡಬೇಕು? ಎಲ್ಲವೂ ನಮಗೆ ಅಂತ ಹೇಳ್ತೀರಿ, ಎಲ್ಲದರ ಎಫೆಕ್ಟ್ ನಮಗೆ ಅಂತ ಹೇಳ್ತೀರಿ, ನಾವೇ ಅನುಭವಿಸಬೇಕು ಅಂತಂದ್ರೆ ಹಾಗಾದ್ರೆ ನಾವು ಏನು ಮಾಡಬೇಕು? ಮೊದಲನೇದಾಗಿ ಇದೊಂದು ಎರಡು ಚಿಂತನೆಯನ್ನ ಕೊಟ್ರು. ಒಂದು ಪುರಾಣದ ಕಥೆಯನ್ನ ಒಂದು ಚಿಂತನೆ ಕೊಟ್ರು, ಇನ್ನೊಂದೇನು ಅಂತಂದ್ರೆ ತತ್ವಗಳ ಒಂದು ಚಿಂತನೆಯನ್ನ ಕೊಟ್ರು. ಮೂರನೇದು ಒಂದು ಚಿಂತನೆಯನ್ನ ಹೇಳ್ತಾರೆ, ಪ್ರಕೃತಿಯಲ್ಲಿ ಏನೇ ನಡೆದ್ರೂ ಕೂಡ ಅದೆಲ್ಲವೂ ಕೂಡ ಯಾರಿಗೆ ಅಂತಂದ್ರೆ ಜೀವನಿಗೆ. ಹೌದು, ಜೀವ ಅದನ್ನೆಲ್ಲ ಹೇಗೆ ಉಪಯೋಗವನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಪರಮಾತ್ಮನಿಗೋಸ್ಕರ ಉಪಯೋಗವನ್ನ ಮಾಡ್ಕೊಳ್ಬೇಕು. ಅಂದ್ರೆ ನಮಗೆ ಗ್ರಹಣ ಅಂತ ಅನ್ನೋದು ಏನಿದೆಯಲ್ಲ, ಇದೆಲ್ಲ ಯಾದಕ್ಕೆ ಅಂತಂದ್ರೆ ಪರಮಾತ್ಮನಿಗೋಸ್ಕರ ನಾವು ಸಾಧನೆಯನ್ನ ಏನು ಮಾಡ್ತಿರ್ತೀವಿ, ಆ ಸಾಧನೆಗೋಸ್ಕರ ಪರಮಾತ್ಮ ಇಂತಹ ಅನೇಕ ಸನ್ನಿವೇಶಗಳನ್ನ ನಮಗೆ ಕೊಡ್ತಾನ. ಮನುಷ್ಯ ನಾವು ಹೋಗ ಅವನಿಗೆ ಏನೋ ತಿನ್ನಕ್ಕೆ ಅಂತ ಕೊಡ್ತೇವೆ, ಸಂತೋಷ ಆಗತ್ತೆ. ಏನೋ ಒಂದು ಸ್ವೀಟ್ ಕೊಟ್ಟಾಗ ಸಂತೋಷ ಆಗತ್ತೆ, ಸ್ವೀಟ್ ಸಿಕ್ತು. ಅದೇ ಅವನಿಗೆ ತುಂಬಾ ಹಸಿವಾದಾಗ ಅವನಿಗೆ ಕೊಟ್ರೆ ಏನು ಅಂದ್ರೆ ಬಹಳ ಸಂತೋಷ ಆಗ್ಬಿಡತ್ತೆ, ಅಯ್ಯೋ ಇಂಥದ್ದು. ಹಾಗೆ ನಾವು ಪರಮಾತ್ಮನ ಸೇವೆಗಳನ್ನ ನಿತ್ಯದಲ್ಲಿ ಏನ್ ಮಾಡ್ತಾ ಇರ್ತೀವಿ, ಅದಕ್ಕೊಂದು ಮಹತ್ವ. ವಿಶೇಷ ಪರ್ವಕಾಲಗಳಲ್ಲಿ ಮಾಡಿದಾಗ ಅದಕ್ಕೇನೋ ಇನ್ನೂ ಹೆಚ್ಚಿನ ಮಹತ್ವವನ್ನ ದೇವರು ಕೊಡ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ
ಮನುಷ್ಯ ಏನು ಮಾಡಬೇಕು ಅಂತಂದ್ರೆ ಮೊದಲಿಗೆ ಆಹಾರ ತ್ಯಾಗವನ್ನ ಮಾಡಬೇಕು. ಅನೇಕ ಜನ ಹೇಳ್ತಾರೆ ಗ್ರಹಣ ಕಾಲಕ್ಕೆ ಆಹಾರ ಯಾಕೆ ತಿನ್ನಬಾರದು. ಅನೇಕ ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಅಂತ ಅನೇಕ ಜನ ಏನ್ ಮಾಡಿದ್ದಾರೆ, ಗ್ರಹಣದಲ್ಲಿ ತಿಂದ್ರೆ ಹೊಟ್ಟೆಯಲ್ಲಿ ಗಡ್ಡೆ ಆಗತ್ತೆ, ಅನಾರೋಗ್ಯ ಆಗತ್ತೆ, ಹಾಗಾಗತ್ತೆ, ಹೀಗಾಗತ್ತೆ. ಮಕ್ಕಳಿಗೆ ಏನ್ ಅರ್ಥ ಮಾಡಿಸ್ಲಿಕ್ಕಾಗತ್ತೆ, ತತ್ವಗಳ ಅರ್ಥ ಆಗತ್ತೆ. ಈ ಒಂದು ಸಣ್ಣ ಒಂದು ಚಿಂತನೆಯನ್ನ ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಆದ್ರೆ ನಾವ್ ಇದನ್ನ ಏನ್ ತಿಳ್ಕೊಂಡ್ಬಿಟ್ವಿ, ಓ ಇದೇ ಸತ್ಯ ಅಂತ ತಿಳ್ಕೊಂಡು ಗ್ರಹಣ ಕಾಲಕ್ಕೆ ತಿಂದ್ರೆ ನನಗೇನೂ ಆಗ್ಲಿಲ್ವಲ್ಲ. ದೇವರು ಏಕಾದಶಿ ದಿವಸ ತಿಂದ್ರೇನೆ ಏನೂ ಆಗೋದಿಲ್ಲ ಅಂತ ಹೇಳಿದಾಗ ಇದು ಯಾವ ಗ್ರಹಣ? ಏಕಾದಶಿ ದಿವಸ ಉಪವಾಸವಾಗಿ ಇರಬೇಕು ಅಂತ ಶಾಸ್ತ್ರದ ವಿಧಾನ ಇದೆ. ಶಾಸ್ತ್ರ ವಿಧಾನ ಮಾಡಿದಾಗ್ಲೇ ತದ್ವಿರುದ್ಧವಾಗಿ ನಡೆದುಕೊಂಡಾಗ್ಲೇ ನಮಗೇನಾಗಿಲ್ಲ. ಇದು ಯಾವ ಗ್ರಹಣ ಇದು? ಹಾಗಾದ್ರೆ ಗ್ರಹಣ ಕಾಲಕ್ಕೆ ಉಪವಾಸ ಯಾಕಿರಬೇಕು? ತಿಂದ್ರೆ ನಿಮಗೇನ್ ಸಮಸ್ಯೆ? ಯಾರಿಗೂ ಸಮಸ್ಯೆ ಇಲ್ಲ, ತಿಂದವನಿಗೆ ಸಮಸ್ಯೆ ಇಲ್ಲ, ಇನ್ನು ಹೇಳಿದವ್ರಿಗೆ ಸಮಸ್ಯೆ ಇಲ್ಲ. ಆದರೆ ಗ್ರಹಣ ಕಾಲಕ್ಕೇನು ಅಂತಂದ್ರೆ ತಮೋ ಗುಣದ ಒಂದು ಪ್ರಾಚುರ್ಯ ಹೆಚ್ಚಿಗೆ ಇರುತ್ತೆ ಸಮಾಜದಲ್ಲಿ. ಹೀಗಾಗಿ ನಾವು ತಿನ್ನುವಂತಹ ಪ್ರತಿ ವಸ್ತುಗಳು ಏನಾಗತ್ತೆ ಅಂತಂದ್ರೆ ಮನುಷ್ಯನ ಇಂದ್ರಿಯಗಳು, ಮನಸ್ಸು ಇದರ ಮೇಲೆ ಎಫೆಕ್ಟ್ ಆಗತ್ತೆ. ಮನುಷ್ಯನಿಗೆ ಆಹಾರ ತಿನ್ನಬೇಕಾದ್ರೆ, ಎಲ್ಲೇ ಊಟ ಮಾಡ್ಬೇಕಾದ್ರೆ ನಾವು ಎಲ್ಲಿ ಊಟ ಮಾಡ್ತೀವಿ, ಎಲ್ಲಿ ಸ್ವಚ್ಛವಾದ ಪ್ರದೇಶಗಳಿರುತ್ತೆ ಅಲ್ಲಿ ಕೂತ್ಕೊಂಡು ಊಟವನ್ನ ಮಾಡ್ತೇವೆ. ಯಾಕೆ? ಎಲ್ಲೋ ತಿಪ್ಪೆಯಲ್ಲಿ ಕೂತ್ಕೊಂಡು ತಿಂದ್ರೆ ಏನ್ ಸಮಸ್ಯೆ? ತಿಂದ್ರೆ ನಿಮಗೇನ ಸಮಸ್ಯೆ ಆಗತ್ತೆ? ಏನೂ ಸಮಸ್ಯೆ ಆಗೋದಿಲ್ಲ. ಆದರೆ ನಾವು ಆಹಾರವನ್ನ ತೆಗೆದುಕೊಳ್ಳಬೇಕಾದ್ರೆ ಶುದ್ಧವಾದ ಪರಿಸರದಲ್ಲಿ ನಾವು ತೆಗೆದುಕೊಳ್ಳಬೇಕು ಅಂತ. ಹಾಗೆ ಮನುಷ್ಯ ತನ್ನ ಸಾಧನೆಯನ್ನ ಮಾಡಿಕೊಳ್ಳಬೇಕಾದರೆ ಅವನು ಯಾವ ಸನ್ನಿವೇಶದಲ್ಲಿದ್ದಾನೆ ಅಂತಂದ್ರೆ ತಮೋ ಗುಣದ ಒಂದು ಪ್ರಾಚುರ್ಯದಲ್ಲಿ ಅವನು ಇದ್ದಾನೆ. ಹೀಗಾಗಿ ಅವಾಗೇನು ಅಂತಾರೆ, ಈ ಭೂಮಿಯಲ್ಲಿರುವಂತಹ ಪ್ರತಿ ವಸ್ತುಗಳಲ್ಲಿ ಏನು ಅಂದ್ರೆ ತಮೋ ಗುಣವೇ ಹೆಚ್ಚಾಗ್ತಾ ಹೋಗಿರುತ್ತೆ. ಎಲ್ಲದರೊಳಗೂ ತಮೋ ಗುಣ ಸೇರ್ಕೊಂಡಿರುತ್ತೆ. ಅವಾಗ ನಾವು ತಿಂದಂತಹ ಆಹಾರ ಏನು ಅಂತಂದ್ರೆ ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಅದು ಎಫೆಕ್ಟ್ ಅನ್ನ ತಂದು ಕೊಡುತ್ತೆ. ನಿಜವಾಗ್ಲೂ ಶಾಸ್ತ್ರಕಾರರು ಹೇಳಿಲ್ಲ ಗ್ರಹಣ ಕಾಲಕ್ಕೆ ನೀನು ತಿನ್ನಬೇಡ ಅಂತ ಶಾಸ್ತ್ರ ಎಲ್ಲೂ ವಿಧಾನವನ್ನ ಮಾಡಿಲ್ಲ. ಆದ್ರೆ ಶಾಸ್ತ್ರ ಹೇಳಿದ್ದೇನು ಅಂತಂದ್ರೆ ಎಲ್ಲ ಕಡೆಗೂ ಕೂಡ ತಮೋ ಗುಣದ ಪ್ರಾಚುರ್ಯ ಇರುತ್ತೆ, ಬಹಳ ಎಚ್ಚರಿಕೆಯಿಂದ ಇರು ಅಂತ ಹೇಳಿದ್ದಾರೆ. ಮನುಷ್ಯ ಇಷ್ಟೆಲ್ಲ ಜೀವನದಲ್ಲಿ ಫೈಟ್ ಮಾಡ್ತಿರೋದು ಯಾಕೆ? ಸಾತ್ವಿಕ ಗುಣದ ಆಧಿಕ್ಯಕ್ಕಾಗಿ ಮನುಷ್ಯ ಇಷ್ಟು ಫೈಟ್ ಮಾಡ್ತಾ ಇದ್ದ. ಕೊನೆಗೆ ಹೋಗಿ ದೇಹದ ತುಂಬ ಎಲ್ಲ ತಮೋ ಗುಣವನ್ನೇ ಸೇರಿಸ್ಕೊಂಡಾದ್ರೆ ಅವನು ಕೊನೆಗೇನಾಗ್ತಾನೆ? ರಾಕ್ಷಸನಾಗಿ ಬೀಳ್ತಾನೆ, ದುಷ್ಟನಾಗ್ತಾನೆ. ಹೀಗಾಗಿ ತಮೋ ಗುಣದ ಒಂದು ಪ್ರಾಚುರ್ಯ ಇತ್ತಕ್ಕೇನು ಅಂತಂದ್ರೆ ಆ ಸನ್ನಿವೇಶದಲ್ಲಿ ಅವನು ಯಾವುದನ್ನು ವಸ್ತುಗಳನ್ನ ಅನುಭವಿಸಬಾರದು, ಯಾವುದನ್ನೂ ತೆಗೆದುಕೊಳ್ಳಬಾರದು. ಆಹಾರ ಅಂತಲ್ಲ, ಯಾವುದನ್ನು ಅವನು ಸ್ವೀಕಾರವನ್ನ ಮಾಡಬಾರದು ಅಂತ ಹೇಳಿ ಶಾಸ್ತ್ರಕಾರರು ತಿಳಿಸಿಕೊಡ್ತಾರೆ. ಇದು ಒಂದು ಚಿಂತನೆ. ಆದರೆ ಎರಡನೆಯ ಚಿಂತನೆ ಏನು ಅಂದ್ರೆ ಗ್ರಹಣ ಕಾಲಕ್ಕೆ ವಿಶೇಷವಾಗಿ ಆಧ್ಯಾತ್ಮಿಕವಾಗಿ ನಾವು ಸಾಧನೆಯನ್ನ ಮಾಡಬೇಕು. ಯಾಕೆಂದ್ರೆ ಮನುಷ್ಯನ ಕರ್ಮಗಳೇನಿರುತ್ತೆ ಆ ಕರ್ಮಗಳಿಗೆ ತಕ್ಕಂತೆ ನಮಗೆ ಪ್ರಕೃತಿ ಏನ್ ಮಾಡುತ್ತೆ, ಆ ನಮ್ಮ ಕರ್ಮಗಳನ್ನೇ ನಮಗೆ ವಾಪಸ್ ತಿರುಗಿಸಿ ಕೊಡ್ತಾ ಇರುತ್ತೆ. ಅಂತಹ ಸನ್ನಿವೇಶದಲ್ಲೂ ನಾವು ಹೋಗಿ ಮತ್ತೆ ಏನೋ ಶುಷ್ಕವಾದ ಕರ್ಮಗಳನ್ನ ಮಾಡಿದ್ರೆ ಅದರ ಫಲ ಮತ್ತೆ ನಮಗೆ ಸಿಗತ್ತೆ. ಹೀಗಾಗಿ ಅಂತಹ ಒಂದು ಸನ್ನಿವೇಶಗಳಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ವಿಶೇಷವಾಗಿ ದೇವತಾ ಕಾರ್ಯವನ್ನ, ಪರಮಾತ್ಮನ ಚಿಂತನೆಗಳನ್ನ ಬಹಳ ವಿಶೇಷವಾಗಿ ಮಾಡಬೇಕು ಅಂತ ಶಾಸ್ತ್ರಕಾರರು ತಿಳಿಸಿಕೊಡ್ತಾ ಇದ್ದಾರೆ. ಇದೆಲ್ಲ ಸಾಮಾನ್ಯಕಾರವಾಗಿ ನಾನು ವಿವರಣೆ ಮಾಡ್ತಾ ಇದ್ದೇನೆ. ಇದು ಒಂದಾದರೆ ಎರಡನೆಯದ್ದು, ಇವಾಗ ನಡೀತಿರುವಂತಹ, ನಾಳೆ ನಡೀತಿರುವಂತಹ ಗ್ರಹಣ ಯಾವುದು ಅಂತಂದ್ರೆ ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಕರೀತಿದ್ದಾರೆ. ಈ ಗ್ರಹಣಗಳಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ವಿಶೇಷವಾಗಿ ಜಪ ತಪ ಅನುಷ್ಠಾನಗಳು, ದಾನಗಳು, ನಾವು ಮಾಡಿಕೊಂಡು ಬರ್ತಿರುವಂತಹ ಮಂತ್ರಗಳೇನಿದೆ ಈ ಮಂತ್ರಗಳನ್ನ ವಿಶೇಷವಾಗಿ ನಾವು ಚಿಂತನೆಯನ್ನ ಮಾಡ್ಬೇಕಂತ. ಯಾಕೆಂದ್ರೆ ನಮ್ಮ ಗಾಯತ್ರಿ ಮಂತ್ರ ಇರಬಹುದು, ಅನೇಕ ಮಂತ್ರಗಳು ನಮ್ಮ ಗುರುಗಳು ಹಿರಿಯರು ನಮಗೂ ಉಪದೇಶವನ್ನ ಮಾಡಿರ್ತಾರೆ. ಅವರು ನಮಗ ಉಪದೇಶವನ್ನ ಮಾಡಬೇಕಾದ್ರೆ ಬಹಳ ಶುದ್ಧಿಯಿಂದ ಉಪದೇಶವನ್ನ ಮಾಡಿರ್ತಾರೆ. ತಂದೆ ಇಷ್ಟು ದೊಡ್ಡ ಉಪನಯನವನ್ನ ಮಾಡಿ ನಮಗೆ ಗಾಯತ್ರಿ ಮಂತ್ರವನ್ನ ಕೊಡ್ತಾನೆ. ಗುರುಗಳು ಬಹಳ ಕರುಣೆಯನ್ನ ತೋರಿ ಅನುಗ್ರಹವನ್ನ ಮಾಡಿ ನಮಗೆ ಮಂತ್ರವನ್ನ ಉಪದೇಶವನ್ನ ಮಾಡ್ತಾರೆ. ಅದನ್ನ ನಿತ್ಯದಲ್ಲೂ ಕೂಡ ಜಪವನ್ನ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಅನುಷ್ಠಾನವನ್ನ ಮಾಡಬೇಕು ಅಂತ ಶಾಸ್ತ್ರಕಾರರು ಹೇಳಿರ್ತಾರೆ.
ಅನುಷ್ಠಾನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಏನು ಅಂತಂದ್ರೆ ಆ ಮಂತ್ರ ನಮಗೇನು ಸಿದ್ಧಿ ಆಗಬೇಕಾಗಿರತ್ತೆ ಅದು ತನ್ನ ಶಕ್ತಿಯನ್ನ ಕಳ್ಕೊಂಡು ಬಿಡುತ್ತೆ. ಅದರ ಒಂದು ಎಫೆಕ್ಟ್ ಹೊರಟೋಗ್ಬಿಡುತ್ತೆ. ಹಾಗಾದ್ರೆ ನಾವು ಮತ್ತೆ ಹೆಚ್ಚಿಗೆ ಮಾಡ್ಕೊಳ್ಬೇಕಲ್ಲ. ಮತ್ತೆ ತಂದೆಗೆ ಹೋಗಿ ಉಪನಯನವನ್ನ ಮಾಡು ಅಂತ ಹೇಳಿಕ್ ಆಗೋದಿಲ್ಲ. ಒಂದು ಸಲ ಉಪನಯನವನ್ನ ಮಾಡ್ತಾರೆ ಅವ್ರ ಜೀವನ ಪೂರ್ತಿ ಸುಸ್ತಾಗಿ ಹೋಗಿರ್ತಾರೆ. ಇನ್ನಂಥದ್ರೊಳಗೆ ಮತ್ತೆ ಮತ್ತೆ ಉಪನಯನವನ್ನು ಮಾಡು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಗ್ರಹಣ ಕಾಲದಲ್ಲಿ ಏನು ಅಂತಂದ್ರೆ ವಿಶೇಷವಾಗಿ ಆ ಮಂತ್ರಗಳನ್ನ ನಮಗೆ ಗುರುಗಳು ಹಿರಿಯರು ಉಪದೇಶವನ್ನ ಮಾಡಿದ ಮಂತ್ರಗಳಿರಬಹುದು, ಸ್ತೋತ್ರಗಳಿರಬಹುದು, ಗುರುಗಳು ಏನೇನು ಅನುಗ್ರಹವನ್ನ ಮಾಡಿದ್ದಾರೆ ಅವುಗಳನ್ನ ವಿಶೇಷವಾಗಿ ಚಿಂತನೆಯನ್ನ ಮಾಡಿದಾಗ ಅದರ ಫಲವೂ ನಮಗೆ ಬೇಗನೆ ಸಿಗತ್ತೆ. ಅವೆಲ್ಲವೂ ಕೂಡ ನಮಗೆ ಶಕ್ತಿಯನ್ನ ತುಂಬತ್ತೆ. ಇದೊಂದು ವಿಚಾರ. ಈ ಕ್ರಿಯೆಯನ್ನ ಮಾಡಬೇಕಾದ್ರೆ ನಾವು ಹೊಟ್ಟೆಯಲ್ಲಿ ಆಹಾರವನ್ನ ತುಂಬಿಸಿಕೊಂಡು ಇವೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಇದಕ್ಕೇನು ಮಹತ್ವ ಇಲ್ಲ. ಮನುಷ್ಯ ಯಾವುದೇ ಸಾಧನೆಯನ್ನ ಮಾಡಬೇಕಾದ್ರೆ ಆಹಾರ ನಿದ್ರೆಗಳನ್ನ ತ್ಯಾಗವನ್ನ ಮಾಡಬೇಕು ಅಂತ ಹೇಳ್ತಾರೆ. ಒಂದು ಪರೀಕ್ಷೆ ಬರಿಬೇಕಾದ್ರೆ ರಾತ್ರಿ ಹೊತ್ತು ಮಲ್ಕೊಂಡ್ರೆ ಮನೇಲಿ ಬೈತಾರೆ, ಏನೋ ಪರೀಕ್ಷೆ ಇಟ್ಕೊಂಡಿದ್ಯಾ ಆರಾಮ್ ಮಲ್ಕೊಂಡಿದ್ಯಲ್ಲ ಅಂತ. ಒಂದು ಸಣ್ಣ ಪರೀಕ್ಷೆಗಳನ್ನೇ ನಾವು ಎದುರಿಸಬೇಕಾದರೆ ಹಗಲು ರಾತ್ರಿ ಕಷ್ಟಪಟ್ಟು ನಾವು ಏನಂತಾರೆ ಸಾಧನೆಯನ್ನ ಮಾಡ್ತೀವಿ. ಅಂಥದ್ದು ಆಧ್ಯಾತ್ಮಿಕವಾಗಿ ಪರಮಾತ್ಮನ ಅನುಗ್ರಹವನ್ನ ಪಡೆಯೋದ ಕಾಲಕ್ಕೆ ನಾನು ಹೊಟ್ಟೆ ತುಂಬಾ ಆಹಾರವನ್ನ ತಿಂತೇನೆ, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಇಂಥವೆಲ್ಲ ಏನು ಅಂತಂದ್ರೆ ವಿವೇಕ ಇಲ್ಲದಂತಹ ಒಂದು ಕ್ರಿಯೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಮನುಷ್ಯ ಜಪತಪ ಅನುಷ್ಠಾನವನ್ನ ಮಾಡ್ಬೇಕಾದ್ರೆ ಆಸನವನ್ನ ಹಾಕಿಕೊಂಡಿರುತ್ತಾನೆ. ಆಸನವನ್ನ ಹಾಕಿಕೊಂಡ ಮೇಲೆ ನಾವು ಜಪವನ್ನ ಮಾಡಬೇಕಾದ್ರೆ ಆಸನವನ್ನ ಹಾಕೊಳ್ತೇವೆ. ಆಸನವನ್ನ ಹಾಕಿಕೊಂಡ ಮೇಲೆ ಅದಕ್ಕೆ ವಿಘ್ನ ಬರಬಾರದು. ನಾವು ಹೊಟ್ಟೆ ತುಂಬಾ ಆಹಾರವನ್ನ ತಿಂದು ಚೆನ್ನಾಗಿ ನೀರು ಕುಡ್ಕೊಂಡು ಕೂತ್ಕೊಂಡ್ರೆ ಮುಂದೇನಾಗತ್ತೆ ಅಂದ್ರೆ ಮಲಮೂತ್ರಾದಿಗಳು ಹೀಗೆಲ್ಲ ಏನು ಅಂತಂದ್ರೆ ನಮಗೆ ಅನುಷ್ಠಾನಕ್ಕೆ ವಿಘ್ನ ಅಂತ ಅನ್ನೋದು ಬರುತ್ತೆ. ತಸ್ಮಾತ್ ಅದಕ್ಕೋಸ್ಕರ ಅನುಷ್ಠಾನಗಳಲ್ಲಿ ಎಂದೂ ವಿಘ್ನಗಳು ಬರಬಾರದು ಅಂತ ಹೇಳಿ ಶಾಸ್ತ್ರಕಾರರು ಆಹಾರ ಸ್ವೀಕಾರವನ್ನ ಮಾಡಬಾರದು ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಗ್ರಹಣಕ್ಕಿಂತಲೂ 12 ತಾಸುಗಳ ಮೊದಲೇ ಆಹಾರ ಸ್ವೀಕಾರವನ್ನ ಮಾಡಬಾರದು ಅಂತ ಹೇಳಿದ್ದಾರೆ. 9 ಏನಂತಾರೆ ತಾಸುಗಳ ಹಿಂದೆ ಆಹಾರವನ್ನ ಸ್ವೀಕಾರ ಮಾಡಬಾರದು, ಯಾರಿಗೆ ಶಕ್ತಿ ಇದೆ ಅವರಿಗೆ ಅಂತ ಹೇಳಿದ್ದಾರೆ. ಇಲ್ಲ ಸಾಧ್ಯ ಇಲ್ಲ, ಆಹಾರವನ್ನ ಬಿಟ್ಟು ಇರಕ್ಕಾಗೋದಿಲ್ಲ ಅಂತ ಅನ್ನೋರಿಗೆ ವಿಶೇಷವಾಗಿ ಗ್ರಹಣಕ್ಕಿಂತಲೂ ಒಂದು 3-4 ತಾಸುಗಳ ಮೊದಲೇ ಅವರು ಆಹಾರ ತ್ಯಾಗವನ್ನ ಮಾಡಬೇಕು. ಅತ್ಯಂತ ದೇಹವನ್ನ ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಅಂತ ಹೇಳಿ ಶಾಸ್ತ್ರಕಾರರು ತಿಳಿಸಿಕೊಡ್ತಾ ಇದ್ದಾರೆ. ಅನೇಕ ಮಠಗಳ ಪಂಚಾಂಗಗಳಲ್ಲೂ ಹಾಕಿರ್ತಾರೆ ಆಹಾರವನ್ನ ಕೊನೆಗೆ ಎಲ್ಲಿ ತಗೊಳ್ಬಹುದು ಅಂತ ಒಂದು ವಿಚಾರವನ್ನು ಹೇಳಿರ್ತಾರೆ. ಹಾಗಂತ ಆಹಾರ ತಗೊಳಕ್ ಹೇಳಿದ್ದಾರೆ ಅಂತ ಹೇಳಿ ಕಂಠಮಠ ತಿನ್ನಬಾರದು. ನಮ್ಮ ಶರೀರದ ಪೋಷಣೆಗೆ ಎಷ್ಟು ಬೇಕೋ ಅಷ್ಟಷ್ಟೇ ನಾವು ಸ್ವೀಕಾರವನ್ನ ಮಾಡಬೇಕು. ನಾಳೆ ಗ್ರಹಣ ಹೇಗಿತ್ತು ಇದ್ದದ್ದರಿಂದ ಮೊದಲನೇದಾಗಿ ಗ್ರಹಣ ಮಧ್ಯಾಹ್ನ 3:15-19 ನಡುವಿನಲ್ಲೇ ಅದು ಗ್ರಹಣ ಹಿಡ್ಕೊಳ್ತಾ ಇದೆ. ಯಾವತ್ತಿಗೂ ಈ ಗ್ರಹಣದ ಎಫೆಕ್ಟ್ ಯಾವಾಗ ಅಂತ, ಯಾವಾಗ ಅದು ಗೋಚರವಾಗತ್ತೆ ಅವಾಗ ಮಾತ್ರ ಅದರ ಎಫೆಕ್ಟ್ ನಮಗಿರತ್ತೆ, ಇಲ್ಲ ಅಂದ್ರೆ ಇರೋದಿಲ್ಲ. ಸೂರ್ಯನ ಬಿಸಿಲು ಯಾವಾಗ ಪಡೆಯುತ್ತೆ ನಮಗೆ ಅಂತಂದ್ರೆ ಸೂರ್ಯ ಬಂದಾಗ ಅದರ ಬಿಸಿಲು ನಮಗ್ ಪಡೆಯುತ್ತೆ, ಅವಾಗ ಅದೇನಾಗತ್ತೆ ಬಹಳ ಬಿಸಿಲಿದೆ. ಹಾಗೆ ಗ್ರಹಣ ಅಂತನೋದು ನಮಗೆ ಗೋಚರವಾದಾಗ ಮಾತ್ರ ಅದರ ಒಂದು ಎಫೆಕ್ಟ್ ಇದೆ. 3 ಗಂಟೆಗೆಲ್ಲ ಯಾವ ಚಂದ್ರನು ಬರೋದಿಲ್ಲ, ಅದು ಹುಣ್ಣಿಮೆ. ನಾಳೆ ಬೇರೆ ಹುಣ್ಣಿಮೆ ಅಂತಂದ್ರೆ ಸಾಯಂಕಾಲ 6:30-6 ಗಂಟೆ ಸುಮಾರು ಅಷ್ಟೊತ್ತಿಗೆ ಚಂದ್ರೋದಯ ಅಂತನೋದಾಗತ್ತೆ. ಹೀಗಾಗಿ ಮಧ್ಯಾಹ್ನನೇ ಗ್ರಹಣ ಹಿಡ್ಕೊಂಡ್ರು ಕೂಡ ಅದು ಗೋಚರವಾಗೋದಿಲ್ಲ ಅಂತಾದದ್ದರಿಂದ ನಮಗೆ ಅವಾಗ ಅದರ ಅನುಷ್ಠಾನ ಇಲ್ಲ. ಯಾವಾಗ ಚಂದ್ರೋದಯ ಆಗತ್ತೆ ಆಗ್ತಿತ್ತಂತೆ ಏನು ಅಂತಂದ್ರೆ ಅದು ಗೋಚರ ಆದ ತಕ್ಷಣನೇ ನಮಗೆ ಅನುಷ್ಠಾನವನ್ನ ಮಾಡಬೇಕು. ನಮ್ಮ ಇಡೀ ಭಾರತ ದೇಶದ ಪರಿಪೂರ್ಣವಾಗಿ ಈ ಗ್ರಹಣ ಅಂತ ಅನ್ನೋದು ಗೋಚರವಾಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ ಅಂತಂದ್ರೆ ಚಂದ್ರೋದಯ ಅಂತನ್ನೋದು ಒಂದೊಂದು ಕಡೆಗೆ ಒಂದೊಂದು ಥರ ಇದೆ. ಕೆಲವ ಕಡೆಗೆ ಪೂರ್ವ ಭಾರತದ ಕಡೆಗೆ ಬಹಳ ಬೇಗನೆ 5:30 ಅಷ್ಟೊತ್ತಿಗಾಗ್ಲೇ ಚಂದ್ರೋದಯ ಅಂತನ್ನೋದು ಅಲ್ಲಿ ಆಗ್ತಾ ಇದೆ. ಈ ಕಡೆಗೆ ನಮಗೆ ದಕ್ಷಿಣ ಭಾರತದ ಕಡೆಗೆ ಏನು ಅಂತಾರೆ 6 ಗಂಟೆ ಮೇಲೆ ಚಂದ್ರೋದಯ ಆಗ್ತಾ ಇದೆ. ಇನ್ನು ಪಶ್ಚಿಮ ಭಾರತದ ಕಡೆಗೆ ಹೋದ್ರೆ ಏನು ಅಂತಂದ್ರೆ 6:45 ಮೇಲೆ ಚಂದ್ರೋದಯ ಆಗ್ತಾ ಇದೆ. ಹೀಗಾಗಿ ಏನು ಅಂತಂದ್ರೆ
ಚಂದ್ರೋದಯ ಯಾವಾಗ ಆಗತ್ತೆ ಅವಾಗ ಆ ಗ್ರಹಣ ಅಂತ ಅನ್ನೋದು ಹಿಡ್ಕೊಳತ್ತೆ ಅಂತ ಆದದ್ದರಿಂದ ಈ ಸಮಯಗಳು ಬಹಳ ವ್ಯತ್ಯಾಸಗಳಿದ್ದರಿಂದ ಕೆಲವು ಕಡೆಗೆ ಪೂರ್ಣಗ್ರಹಣ ಅಂತ ಕರೀತಾರೆ, ಪೂರ್ಣವಾದ ಗ್ರಹಣ ಅಂತ ಕರೀತಾರೆ. ಕೆಲವು ಕಡೆಗೆ ಖಂಡಗ್ರಹಣ ಅಂತ ಕರೀತಾರೆ. ಕೆಲವು ಕಡೆ ಗ್ರಹಣನೇ ಇಲ್ಲ. ಮೊದಲೇದಾಗಿ ನಾವು ಯಾವಾಗ ಅನುಷ್ಠಾನವನ್ನ ಮಾಡಬೇಕು, ಏನ್ ಅನುಷ್ಠಾನವನ್ನ ಮಾಡಬೇಕು? ಬೆಳಗಿನ ಹೊತ್ತು ಕೇವಲ ಸಂಧ್ಯಾ ವಂದನೆ ನಿರ್ಮಾಲ್ಯಾದಿಗಳನ್ನ ಮಾಡಿಕೊಂಡು, ಶಕ್ತಿ ಇದ್ದವರು ಗ್ರಹಣದ ಮೋಕ್ಷದ ತನಕವೂ ಕೂಡ ಉಪವಾಸವಿದ್ದು ನಂತರ ದೇವರ ಪೂಜೆಗಳನ್ನ ಮಾಡಿ ವಿಶೇಷವಾಗಿ ಪರಮಾತ್ಮನನ್ನ ಪ್ರಾರ್ಥನೆಯನ್ನ ಮಾಡಿ ನಂತರ ಮಠಗಳಲ್ಲಿ ಪಂಚಾಂಗದಲ್ಲಿ ಹಾಕಿರ್ತಾರೆ, ಮುಂದೆ ಸಾಯಂಕಾಲದ ಮೇಲೆ ಅವರು ಭೋಜನಾದಿಗಳನ್ನ ಮಾಡಬಹುದು. ಆದರೆ ಸ್ಪರ್ಶ ಯಾವಾಗ? ಇದೊಂದು ದೊಡ್ಡ ಸಮಸ್ಯೆ ಇದೆ. ಬೆಂಗಳೂರಿನಲ್ಲಿ ಸೂರ್ಯಾಸ್ತ ಆಗಿ ಚಂದ್ರೋದಯ ಯಾವಾಗ ಆಗತ್ತೆ ಆ ಕ್ಷಣಕ್ಕೆ ನಮಗೆ ಗ್ರಹಣ ಆರಂಭ. ಬೆಂಗಳೂರಿನಲ್ಲಿ ಚಂದ್ರೋದಯ ಯಾವಾಗ ಆಗ್ತಾ ಇದೆ ಅಂತಂದ್ರೆ 6:29 ಚಂದ್ರೋದಯ ಆಗ್ತಾ ಇದೆ. 28ಗೆ ಸೂರ್ಯಾಸ್ತ ಆಗತ್ತೆ, 29ಗೆ ಚಂದ್ರೋದಯ ಆಗತ್ತೆ. ಆ ಕ್ಷಣಕ್ಕೆ ನಮಗೆ ಗ್ರಹಣ ಆರಂಭ ಆಗ್ತಾ ಇದೆ. ನಂತರದಲ್ಲಿ 6:47 6:45 ಅಂತ ಸ್ವಲ್ಪ ನನಗೆ ಸಮಯದ ನೆನಪಿಲ್ಲ, ಒಟ್ಟು 45ರ ಮೇಲೆ ಮೋಕ್ಷ ಅಂತ ಅನ್ನೋದಾಗತ್ತೆ. ಇದಿಷ್ಟು ಒಟ್ಟಾರೆ 18ರಿಂದ 20 ನಿಮಿಷಗಳು ಬೆಂಗಳೂರಿಗೆ ಗ್ರಹಣ ಕಾಲ ಇದು ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು? ವಿಶೇಷವಾಗಿ ಗ್ರಹಣ ಸ್ನಾನವನ್ನ ಮಾಡಬೇಕು. ಸಾಧನೆ ಜಪ ಅನುಷ್ಠಾನಗಳನ್ನ ಮಾಡಬೇಕಾದರೆ ಸ್ನಾನ ಮೂಲ ಕ್ರಿಯಾ ಸರ್ವಾಹ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಆ ಸನ್ನಿವೇಶದಲ್ಲಿ ಗ್ರಹಣ ಹಿಡಿದಾಗ ಸ್ನಾನವನ್ನ ಮಾಡಬೇಕು. ಅದಕ್ಕೂ ಬಹಳ ಪುಣ್ಯವನ್ನ ಹೇಳಿದ್ದಾರೆ ಶಾಸ್ತ್ರಕಾರರು. ನಂತರದಲ್ಲಿ ಇರೋದು 20 ನಿಮಿಷದಲ್ಲಿ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ? ಸ್ನಾನ ಮುಗಿಸ್ಕೊಂಡ್ ಬರೋ ಅಷ್ಟೊಳಗೆ ಮೋಕ್ಷ ಆಗೋಗ್ಬಿಟ್ರದು, ಆಗ್ಲೇ ಚಂದ್ರ ಶುದ್ಧಿ ಆಗ್ಬಿಟ್ಟಿರ್ತಾನೆ. ಇನ್ನು ಅದ್ರ ಮೇಲೆ ಜಪ ತಪ ಇವೆಲ್ಲ ಏನು? ಯಥಾಶಕ್ತಿ ನಮಗೆಷ್ಟು ಅಲ್ಲಿ ಸಮಯ ಇರುತ್ತೆ. ಬಹಳ ವಿಶೇಷವಾಗಿ ಯಾರು ಅಧಿಕಾರಿಗಳು ಅಂತಿರ್ತಾರೆ ಅವರು ತರ್ಪಣಾದಿಗಳನ್ನ ಕೊಡಬೇಕು. ಯಾರು ಅನಧಿಕಾರಿಗಳು ಅಂತಿರ್ತಾರೆ ವಿಶೇಷವಾಗಿ ರಾಯರ ಸ್ತೋತ್ರ, ಪರಮಾತ್ಮನ ಸ್ತೋತ್ರಗಳು, ವಿಷ್ಣು ಸಹಸ್ರನಾಮಾದಿಗಳನ್ನು ಹೇಳಿ ಸಮಯ ಎಷ್ಟಿರುತ್ತೆ ಅದಕ್ಕೆ ನೋಡಿಕೊಂಡು ಆ ನಂತರದಲ್ಲಿ ಏನು ಅಂತಂದ್ರೆ ಮುಕ್ತಿ ಆದ ಮೇಲೆ ಗ್ರಹಣದ ಮೋಕ್ಷದ ಅನಂತರದಲ್ಲಿ ಏನು ಅಂತಂದ್ರೆ ಈ ಗ್ರಹಣ ಪ್ರಯುಕ್ತವಾಗಿ ಏನ್ ಮಾಡಬೇಕು ಅಂದ್ರೆ ಜಪ ತಪ ಅನುಷ್ಠಾನ ದಾನಾದಿಗಳನ್ನ ನಮ್ಮ ಯಥಾಶಕ್ತಿ ಏನು ಅಂತಂದ್ರೆ ನಾವು ಅನುಷ್ಠಾನವನ್ನ ಮಾಡಬೇಕು. ಹಾಗಂತ ಇರೋದು 20 ನಿಮಿಷ ಅಂತ ಹೇಳಿ ಯಾವ್ದನ್ನು ಬಿಡೋದಲ್ಲ, ಎಲ್ಲವೂ ಅನುಷ್ಠಾನವನ್ನ ಮಾಡಲೇಬೇಕು. ಇದು ಒಂದಾದ್ರೆ ಎರಡನೇತು ಪ್ರಮುಖವಾಗಿ ಈ ಗ್ರಹಣ ಎಲ್ಲ ಆಗ್ತಾ ಇದೆ ಅಂತ ಮನುಷ್ಯನ ಎಲ್ಲ ಕ್ರಿಯೆಗಳು ಕೂಡ ಗ್ರಹ ಚಕ್ರಕ್ಕೆ ಅಧೀನವಾದದ್ದೇ. ಆ ಗ್ರಹ ಚಕ್ರಕ್ಕೆ ಆ ನಕ್ಷತ್ರಗಳಿಗೆ ಅನುಗುಣವಾಗಿ ಆಗ್ತಾ ಇದೆ. ವಿಶೇಷವಾಗಿ ಈ ಚಂದ್ರಗ್ರಹಣ ಸಿಂಹ ರಾಶಿಯಲ್ಲಿ ಆಗ್ತಾ ಇದೆ. ಹೀಗಾಗಿ ಸಿಂಹ ರಾಶಿಯಲ್ಲಿ ಆಗ್ತಾ ಇದ್ದರಿಂದ ಇದರ ಎಫೆಕ್ಟ್ ಯಾರ್ಯಾರಿಗಿರತ್ತೆ, ಯಾವ್ಯಾವ ಗ್ರಹಗಳಿಗಿರತ್ತೆ? ಪ್ರಧಾನವಾಗಿ ಎಲ್ಲೇ ಏನೇ ಸಮಸ್ಯೆಗಳಾದ್ರೂ ಅದರ ಮುಂದೆ ಏನಿರುತ್ತೆ ಅದಕ್ಕೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಸಿಂಹ ರಾಶಿಯಲ್ಲಿ ಗ್ರಹಣ ಅಂತ ಅನ್ನೋದಾಗ್ತಿದ್ದರಿಂದ ಅದರ ಮುಂದಿನ ರಾಶಿ ಯಾವುದು ಅಂತಂದ್ರೆ ಕನ್ಯಾ ರಾಶಿ. ಹೀಗಾಗಿ ಸ್ವಲ್ಪ ಕನ್ಯಾ ರಾಶಿಗೂ ಅದರ ಎಫೆಕ್ಟ್ ಇರತ್ತೆ, ಗ್ರಹಣದ ಫಲ ಏನಿರುತ್ತೆ ಅದಕ್ಕೂ ಆಗತ್ತೆ. ಇದು ಒಂದಾದ್ರೆ ಎರಡನೇದು ಪ್ರಧಾನವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ವಿಚಾರವನ್ನು ಹೇಳ್ತಾರೆ. 6ನೇ ಮನೆ ಮತ್ತೆ 8ನೇ ಮನೆ ಅಂತ ಅನ್ನೋದು ಬಹಳ ಕೇರ್ಫುಲ್ ಆಗಿ ಇರಬೇಕು ಅಂತ ಹೇಳ್ತಾರೆ. 6ನೇ ಮನೆ ಅಂತ ಅನ್ನೋದೇನು ಅಂತಂದ್ರೆ ಆರೋಗ್ಯ ನಾಶನಂ ಅಂತ ಒಂದು ವಿಚಾರವನ್ನ ಹೇಳ್ತಾರೆ. ಯಾವುದೇ ಫಲಗಳನ್ನು ಹೇಳ್ಬೇಕಾದ್ರೆ ಒಂದು ಗ್ರಹ ಬಂದು ಕೂತ್ಕೊಳ್ತು ಅಂತಂದ್ರೆ ಆ ಗ್ರಹದ 6ನೇ ಮನೆಗೆ ಅದು ದೃಷ್ಟಿಯನ್ನ ಇಟ್ಟಿರುತ್ತೆ. ತನ್ನ ಕೆಲಸವನ್ನ 6ನೇ ಮನೆಗೂ ತನ್ನ ಎಫೆಕ್ಟ್ ಅನ್ನ ತೋರಿಸ್ತಾ ಇರುತ್ತೆ. ಹೀಗಾಗಿ ಇಲ್ಲಿ ಸಿಂಹರಾಶಿ ಒಳಗೆ ಗ್ರಹಣ ನಡೀತಾ ಇದ್ರೆ ಈ ತರ 6ನೇ ಮನೆ ಯಾವ್ದಾಗತ್ತೆ ಅಂತಂದ್ರೆ ಮಕರ ರಾಶಿ ಆಗತ್ತೆ. ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ 6ನೇ ಮನೆ ಆಗತ್ತೆ. ಹೀಗಾಗಿ ಈ ಗ್ರಹಣದ ಎಫೆಕ್ಟ್ ಯಾರಿಗೆ ಅಂತಂದ್ರೆ 6ನೇ ಮನೆಗೂ ಒಂದು ಬೀಳತ್ತೆ. ಮತ್ತೆ ಇನ್ನೊಂದು ಯಾವುದು ಅಂದ್ರೆ 8ನೇ ಮನೆ. 8 ಅಂತ ಅನ್ನೋದೇನಿದೆಯಲ್ಲ ಇದು ಬಹಳ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಹೀಗಾಗಿ ಉಪನಯನಾದಿಗಳನ್ನ ಮಾಡಬೇಕಾದ್ರೆ ಅಷ್ಟಮ ಶುದ್ಧಿ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾವು ಮಾಡ್ತಿರುವಂತಹ ಯಾವ ಉಪನಯನ ಏನಂತ ಲಗ್ನಾದಿಗಳಿರತ್ತೆ ಅದು ದುಷ್ಟಗ್ರಹದಿಂದ 8ನೇ ಮನೆ ಆಗಿರಬಾರದು ಅಂತ ಇವೆಲ್ಲ ವಿಚಾರಗಳನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ. ಹೀಗಾಗಿ 8ನೇದು ಯಾವುದು ಅಂತಂದ್ರೆ ಅದು ವೃಷಭ ರಾಶಿ ಆಗತ್ತೆ.
ಸಿಂಹ, ಕನ್ಯಾ, ಆ ಮಕರ ಆರನೇದಾದ್ರೆ, ಕುಂಭ, ಮೀನ, ಮೇಷ, ವೃಷಭ ಅಂತ ವೃಷಭ ರಾಶಿ ಆ 8ನೇ ಮನೆ ಬರುತ್ತೆ. ಹೀಗಾಗಿ ಏನು ಅಂತಂದ್ರೆ ಸಾಮಾನ್ಯವಾಗಿ ಗ್ರಹಣದ ಒಂದು ವಿಶೇಷವಾದಂತಹ ಎಫೆಕ್ಟ್ ಯಾವ್ದಕ್ಕಿದೆ ಅಂತಂದ್ರೆ ಸಿಂಹ, ಕನ್ಯಾ, ಮಕರ, ವೃಷಭ ಅಂತ ಈ ರೀತಿಯಾಗಿ ಹೇಳ್ತಾರೆ. ಸ್ವಲ್ಪ ಅದರ ಹಿಂದೆ ಮುಂದೆ ಇರುವ ಗ್ರಹಗಳಿಗೂ ಸ್ವಲ್ಪ ಎಫೆಕ್ಟ್ ಇರುತ್ತೆ ಅಂತ ಆದದ್ದರಿಂದ ಅದನ್ನ ಮಿಶ್ರ ಫಲ ಅಂತ ಹೀಗೆ ಹಾಕಿರ್ತಾರೆ ಪಂಚಾಂಗಗಳಲ್ಲಿ. ಶುಭ ಫಲ, ಮಿಶ್ರ ಫಲ, ಅಶುಭ ಫಲ ಅಂತ ಹಾಕಿರ್ತಾರೆ. ಹಾಗಾದ್ರೆ ಈ ಅಶುಭ ಫಲ ಅಂತ ಏನ್ ಹಾಕಿರ್ತಾರಲ್ಲ, ಏನ್ ಮುಗದೆ ಹೋಯ್ತೆ ನಮ್ಮ ಬದುಕು ಅಂತ ಒಂದು ದೊಡ್ಡ ಪ್ರಶ್ನೆ. ಮುಗದೆ ಹೋಯ್ತು ಅಂತಲ್ಲ, ಆಯ್ತು. ಅಶುಭ ಫಲ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ನಮ್ಮ ಜಾತಕಗಳಲ್ಲಿ ಆ ಗ್ರಹಗಳು ಏನಿರುತ್ತೆ, ಇದು ಚಂದ್ರಗ್ರಹಣ ಅಂತಾದದ್ದರಿಂದ ಚಂದ್ರ ಮನಸ್ಸಿನ ಕಾರಕ ಅಂತ ಹೇಳ್ತಾರೆ. ಚಂದ್ರ ನೇರವಾಗಿ ನಮಗೆ ಸಮಸ್ಯೆ ಕೊಡೋದಿಲ್ಲಿ ಮನಸ್ಸಿಗೆ, ಸ್ವಲ್ಪ ಮನಸ್ಸಿಗೆ ಹರ್ಟ್ ಆಗುವಂತೆ ಮಾಡ್ತಾನೆ. ಈ ತರದ ಕ್ರಿಯೆಗಳು ನಡೆಯುತ್ತೆ. ಹೀಗಾಗಿ ಏನು ಅಂತಂದ್ರೆ ಬಹಳ ಎಚ್ಚರಿಕೆಯಿಂದ, ವಿಶೇಷವಾಗಿ ಪರಮಾತ್ಮನ ಚಿಂತನೆ ಯಾರು ಮಾಡ್ತಾರೆ, ದೇವರು ಗುರುಗಳ ಚಿಂತನೆಯನ್ನು ಯಾರು ಮಾಡ್ತಾರೆ, ಅವ್ರಿಗೆ ಯಾವ ಥರದ ಎಫೆಕ್ಟು ಇಲ್ಲ. ಯಾರು ಭಗವಂತನನ್ನ ಬಿಟ್ಟು ಬಹಳ ದೂರ ಇರ್ತಾರೆ, ನಮಗ್ ಭಗವಂತನ ಅಗತ್ಯವೇ ಇಲ್ಲ ಅಂತಿರತ್ತೆ, ಅವ್ರಿಗೆ ಅದರ ಎಫೆಕ್ಟ್ ಆಗತ್ತೆ. ವಿಷ್ಣು ಸಹಸ್ರನಾಮ, ನರಸಿಂಹದೇವರ ಸ್ತೋತ್ರ, ಮಧ್ವನಾಮಾದಿಗಳನ್ನ ಯಾರು ನಿತ್ಯದಲ್ಲಿ ಪಠನೆಯನ್ನ ಮಾಡ್ತಾರೆ, ಅವ್ರೇನ್ ಹೆದರ್ಕೊಳ್ಳೋ ಅಗತ್ಯವೂ ಇಲ್ಲ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಪರಮಾತ್ಮ ಹೇಳಿದ್ದಾರೆ, ಹರಿದಾಸರು ಹೇಳಿದ್ದಾರೆ. ಹೀಗಾಗಿ ಇದರ ಏನಂತಾರೆ ಎಫೆಕ್ಟ್ ಇಲ್ಲ. ಹಾಗಂತ ಏನು ಅಂತಂದ್ರೆ ಸರಿ ದೇವರ ಸ್ಮರಣೆ ಮಾಡ್ಬಿಟ್ರೆ ನಮಗೇನು ತೊಂದರೆ ಇಲ್ಲ ಅಂತ ಇರಬಾರದು. ಮನುಷ್ಯ ಎಚ್ಚರಿಕೆಯಲ್ಲಿ, ಪ್ರಕೃತಿಯ ವಿಕೋಪಗಳು ಅಂತ ಯಾವಾಗ ಆಗತ್ತೆ, ಅವು ಯಾವಾಗ್ಲೂ ಕೂಡ ಮನುಷ್ಯ ಎಚ್ಚರಿಕೆಯಿಂದ ಇರಲೇಬೇಕು. ಇವತ್ತು ನಾವು ನ್ಯೂಸ್ಗಳಲ್ಲೇ ನೋಡ್ತಾ ಇದ್ದೀವಿ, ಯಾವುದೋ ದೇಶದಲ್ಲಿ ಎಲ್ಲೋ ಬಾಂಬ್ ಹಾಕೋದ್ರು ಅಂತ. ಅಲ್ಲೆಲ್ಲೋ ಬಾಂಬ್ ಹಾಕಿದ್ರೆ ಏನು ಅಂತಾರೆ, ನಮಗೂ ಹೆದರಿಕೆ ಆಗ್ತಾ ಇದೆ. ಯಾಕೆ ಅಂದ್ರೆ ಅದರ ಎಫೆಕ್ಟ್ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಬರೀ ಅಲ್ಲಷ್ಟೇ ಇಲ್ಲ, ನಮ್ಮ ಮನೆ ತನಕವೂ ಬರುತ್ತೆ. ಒಂದೊಂದು ವಿಧವಾಗಿ ಬರ್ತಾ ಇರತ್ತೆ. ಸರ್ಕಾರ ಹೇಳತ್ತೆ ನಾಳೆ ಅಂತ ಎಲ್ಲದಕ್ಕೂ ಬೆಲೆ ಜಾಸ್ತಿ. ಯಾಕೆಂದ್ರೆ ಅಲ್ಲಿ ಬಾಂಬ್ ಹಾಕಿದ್ದಕ್ಕೆ ಇಲ್ಲಿ ಬೆಲೆ ಜಾಸ್ತಿ ಅಂತ ಹೇಳ್ತಾರೆ. ಅದರ ಅರ್ಥ ಏನು ಅಂತಾರೆ, ಒಂದೊಂದರ ಮೇಲೆ ಒಂದೊಂದು ಪರಿಣಾಮ ಬಿದ್ದು ಕೊನೆಗೆ ಅದರ ಎಫೆಕ್ಟ್ ಇಲ್ಲಿ ತನಕವೂ ಬಂದೇ ಬರತ್ತೆ. ಹಾಗೆ ಗ್ರಹಣ ಯಾವುದೋ ರಾಶಿಯಲ್ಲಿ ಆಗ್ತಾ ಇದೆ ಅಥವಾ ನಮ್ಮ ರಾಶಿಯಲ್ಲೇ ಆಗ್ತಾ ಇದೆ ಅಂತ ಏನು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಪ್ರಕೃತಿಯ ಕ್ರಿಯೆಗಳು ಅಂತ ಏನಿರುತ್ತೆ, ಸದಾ ಕಾಲ ಮನುಷ್ಯ ಎಚ್ಚರಿಕೆಯಿಂದ ಇರಲೇಬೇಕು ಅಂತ ಶಾಸ್ತ್ರಕಾರರು ತಿಳಿಸಿಕೊಡ್ತಾರೆ. ವಿಶೇಷವಾಗಿ ಇದು ಸಾಧಕನಿಗೆ ಬಹಳ ಒಳ್ಳೆಯ ದಿವಸಗಳೇ. ಗ್ರಹಣ ಅಂತ ಅಂದ್ರೆ ಹೆದರ್ಕೊಳ್ಳೋರ್ಗೆ ಹೆದರ್ಸೋ ಅಂಥದ್ದಷ್ಟೇ, ಹೆದರ್ಕೊಳ್ಳೋ ಅಂಥದ್ದಲ್ಲ. ನಾನು ಸಾಧನೆ ಮಾಡಬೇಕು ಅಂತ ಬಂದಿದ್ದೇನೆ, ಪರಮಾತ್ಮನ ಅನುಗ್ರಹವನ್ನ ಪಡಿಬೇಕು ಅಂತ ಬಂದಿದ್ದವನಿಗೆ ಬಹಳ ಒಳ್ಳೆಯ ಸಮಯ ಆಯಿತು. ಹೀಗಾಗಿ ಆ ಗ್ರಹಣ ಕಾಲಕ್ಕೆ ವಿಶೇಷವಾಗಿ ದಾನಾದಿಗಳನ್ನ, ಶಾಂತಿಗಳನ್ನ ಮಾಡಬೇಕು ಅಂತ ಹೇಳ್ತಾರೆ, ಯಜ್ಞಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟು ಸಮಯ ಇಲ್ಲ. ಹೀಗಾಗಿ ನಾವು ನಿತ್ಯದಲ್ಲಿ ಜಪವನ್ನ ಮಾಡುವ ಮಂತ್ರಗಳೇನಿದೆ ಅದನ್ನ ಯಥಾಶಕ್ತಿ 10 ಮಂತ್ರಗಳನ್ನ ಜಪವನ್ನ ಮಾಡಿ ದಾನಾದಿಗಳನ್ನ ಸಜ್ಜನರಿಗೆ, ಜ್ಞಾನಿಗಳಿಗೆ ಆ ದಾನಾದಿಗಳನ್ನ ಕೊಟ್ಟು ವಿಶೇಷವಾಗಿ ದೇವರನ್ನ ಪ್ರಾರ್ಥನೆ ಮಾಡಬೇಕು ಅಂತ ಇಷ್ಟು ಗ್ರಹಣದ ವಿಚಾರವನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದಿಷ್ಟು ಗ್ರಹಣದ ವಿಚಾರ. ಇಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಪರಮಾತ್ಮನ ಸ್ತೋತ್ರಗಳನ್ನ, ಭಗವಂತನ ಚಿಂತನೆಗಳನ್ನ ನಾವು ಮಾಡಬೇಕು ಅಂತ ಹೇಳುತ್ತಿದ್ದಾರೆ. ಗ್ರಹಣದ ವಿಚಾರ ಹೇಳಬೇಕು ಅಂತ ಇದು ಮಧ್ಯದಲ್ಲಿ ನಾನು ಸೇರಿಸ್ದೆ. ಆದ್ರೆ ವಿಶೇಷವಾಗಿ ಏನು ಅಂತಂದ್ರೆ ಬ್ರಹ್ಮದೇವರೇ ನಮಗೆ ಪ್ರಾರ್ಥನೆ ಏನು ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ತ್ವತ್ಪಾದ ಪಂಕಜಂ ಪ್ರಾಪ್ತಂ ನಾಣ್ಯತ್ವಂ ಕರುಣಾಂ ವಿನಾ ಅಂತ ಹೇಳ್ತಾರೆ. ಭಗವಂತನ ಪಾದಸ್ಮರಣೆಯನ್ನ ಮಾಡುವವರಿಗೆ, ಭಗವಂತನ ಪಾದೋದಕವನ್ನ ತಲೆ ಮೇಲೆ ಹಾಕಿಕೊಂಡವರಿಗೆ, ಭಗವದ್ಭಕ್ತರನ್ನ ಸ್ಮರಣೆ ಮಾಡಿದವರಿಗೆ ಬ್ರಹ್ಮದೇವರಂತಾರೆ ಯಾವ ಭಯವೂ ಇಲ್ಲ ಅಂತ ಹೇಳ್ತಾರೆ. ಹರಿದಾಸರು ಹೇಳ್ತಾರೆ, ಎಲ್ಲಿ ಭಯಗಳು ಉಂಟು ಹರಿಯ ಭಕುತರಿಗೆ ಅಂತ ಹೇಳ್ತಾರೆ. ಎಂದೆಂದೂ ಕೂಡ ಪರಮಾತ್ಮನನ್ನ, ಗುರುಗಳನ್ನ ನಂಬಿದವರಿಗೆ ಭಯ ಅಂತ ಅನ್ನೋದು ಸರ್ವಥಾ ಇಲ್ಲ. ಭಯವನ್ನ ಪಡಿಬಾರದು ಅಂತ ಈ ಒಂದು ವಿಚಾರವನ್ನು ಹೇಳ್ತಿದ್ದಾರೆ. ಕೊನೆಗೆ ಈ ಸ್ತೋತ್ರದ ಕೊನೆಗೆ ಉಪಸಂಹಾರವನ್ನ ಮಾಡ್ತೀನಿ. ಇನ್ನೂ ಕೇವಲ 12 ಶ್ಲೋಕದಲ್ಲಿ ಇದ್ದೇನೆ ನಾನಷ್ಟೇ. ಸಾಧನಾನಿ ಪ್ರಸಿದ್ಧಾನಿ ಯಾಗಾದೀನ್ ಅಬ್ಜಲೋಚನ ತ್ವದಾಜ್ಞೆಯ ಪ್ರವೃತ್ತಾನಿ ತ್ವಾಂ ಉದ್ದೇಶ ಕೃತಾನಿ ವೈ. ಬ್ರಹ್ಮದೇವರು ಹೇಳುತ್ತಾರೆ, ಪರಮಾತ್ಮ ಅನುಗ್ರಹವನ್ನ ಯಾವಾಗ ಮಾಡ್ತಾನಿತ್ತು,
ದೇವರ ನಾಮಸ್ಮರಣೆ ಮಾಡಿಬಿಟ್ರೆ ದೇವರ ಅನುಗ್ರಹವನ್ನ ಮಾಡ್ತಾನಲ್ಲ ಅಂತಂದ್ರೆ ಬ್ರಹ್ಮದೇವರು ಒಂದು ಪಾಯಿಂಟ್ ಸೇರಿಸ್ತಾರೆ. ದೇವರು ಅನುಗ್ರಹವನ್ನ ಯಾವಾಗ ಮಾಡ್ತಾನೆ ಅಂತಂದ್ರೆ ಶಾಸ್ತ್ರೀಯವಾಗಿ ಪರಮಾತ್ಮನನ್ನ ಚಿಂತನೆ ಮಾಡಿದಾಗ ದೇವರು ಅನುಗ್ರಹವನ್ನ ಮಾಡ್ತಾನೆ. ಯಾಕೆ ಅಂದ್ರೆ ತ್ವದಾಜ್ಞೆಯ ಪ್ರವೃತ್ತಾನಿ, ಬ್ರಹ್ಮದೇವರಂದ್ರು ಪರಮಾತ್ಮನೇ ವೇದಾದಿಗಳಲ್ಲಿ ನಿಂತು ಆದೇಶವನ್ನ ಮಾಡಿದ್ದಾನಂತೆ. ಅವರವರ ಕ್ರಿಯೆಗಳಿಗೆ ಅವರವರ ವರ್ಣಗಳಿಗೆ ಅನುಗುಣವಾಗಿ ನಾವು ಪರಮಾತ್ಮನನ್ನ ಉಪಾಸನೆಯನ್ನ ಮಾಡಬೇಕು. ನಮ್ಮ ಗುರುಗಳು ಹಿರಿಯರು ಏನು ಪರಂಪರೆಯನ್ನ ಹಾಕಿಕೊಟ್ಟಿದ್ದಾರೆ ಆ ಪರಂಪರೆಯಲ್ಲಿ ಪರಮಾತ್ಮನನ್ನ ಚಿಂತನೆ ಮಾಡಬೇಕು. ಯಾಕೆ ಅಂದ್ರೆ ಇದು ಗುರುಗಳ ಮೂಲಕವಾಗಿ ದೇವರು ಆದೇಶವನ್ನ ಮಾಡಿರುವ. ನಾನು ಇದು ಯಾವುದೂ ಮಾಡೋದಿಲ್ಲ, ನನಗೆ ಮನಸ್ಸಿಗೆ ಬಂದ ಹಾಗೆ ನಾನು ಮಾಡ್ತೇನೆ ಅಂದ್ರೆ ಪರಮಾತ್ಮ ಅದಕ್ಕೆ ಮಹತ್ವ ಕೊಡೋದಿಲ್ಲ. ಯಾಕಂದ್ರೆ ನಾನು ಆದೇಶವನ್ನ ಮಾಡಿದ್ದೇನೆ ಅಂತಂದ್ರೆ ನನ್ನ ಆದೇಶವನ್ನ ಮೀರಿ ನಿನ್ನ ಮನಸ್ಸಿಗೆ ಬಂದ ಹಾಗೆ ನಡ್ಕೊಳ್ತೀಯ ಅಂದ್ರೆ ನಾನು ಅದಕ್ಕೆ ಮಹತ್ವ ಕೊಡೋದಿಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಹೀಗಾಗಿ ಬ್ರಹ್ಮದೇವರಂದ್ರು ಪರಮಾತ್ಮ ನೀನು ಹೇಗೆ ಆದೇಶವನ್ನ ಮಾಡಿದಿ ಆ ಆದೇಶಕ್ಕೆ ಅನುಗುಣವಾಗಿ ಏನು ಅಂತಂದ್ರೆ ನನ್ನ ಕೈಯಿಂದ ಉತ್ತಮವಾದ ಕೆಲಸಗಳನ್ನ ಮಾಡಿಸು. ದೇವರಂತ ಯಾಕಿದೆಲ್ಲ ಮಾಡ್ತೀರಿ? ಯಜ್ಞ ಯಾಗ ನಮಗೆ ಅನುಕೂಲವಾದಾಗೆಲ್ಲ ಯಜ್ಞವನ್ನ ಮಾಡ್ಬೇಕಂತೆ, ಜಪವನ್ನ ಮಾಡ್ಬೇಕಂತೆ, ಪಾರಾಯಣವನ್ನ ಮಾಡ್ಬೇಕಂತೆ. ಅನೇಕ ಜ್ಞಾನಿಗಳ ನಮ್ಮ ಕೈಯಲ್ಲಿ ಮಾಡ್ಲಿಕ್ಕಾಗಲಿಲ್ಲ ಅಂತಂದ್ರು ಅನೇಕ ಜ್ಞಾನಿಗಳ ಮೂಲಕವಾಗಿ ಪರಮಾತ್ಮನ ಸೇವೆಯನ್ನ ನಾವು ಮಾಡಿಸಬೇಕಂತೆ. ಯಾಕೆ ಅಂತಂದ್ರೆ ಇದೆಲ್ಲವೂ ಕೂಡ ಎದಕ್ಕೋಸ್ಕರ ಅಂತಂದ್ರೆ ಪರಮಾತ್ಮನ ಕರುಣೈವ ಅಂತ ಹೇಳ್ತಾರೆ. ಭಗವಂತನ ಕಾರುಣ್ಯ ನಮ್ಮ ಮೇಲೆ ಬೀಳಬೇಕಲ್ಲ, ಗುರುಗಳ ಕಾರುಣ್ಯ ಬೀಳಬೇಕಲ್ಲ. ಹರಿಸ್ಮೃತಿ ಸರ್ವ ವಿಪತ್ ವಿಮೋಚಿನಿ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಪರಮಾತ್ಮನ ಕರುಣೆ ಇದೆಯಲ್ಲ, ದಯೆ ಇದೆಯಲ್ಲ, ಆ ದಯೆ ನಮ್ಮ ಮೇಲೆ ಬಿದ್ರೆ ಸಾಕು ಎಲ್ಲ ಸಮಸ್ಯೆಗಳು ನಿಧಾನವಾಗಿ ಕರಗ್ತಾ ಹೋಗತ್ತೆ. ನಮಗ್ ಗೊತ್ತೇ ಆಗೋದಿಲ್ಲ, ಸಮಸ್ಯೆ ಸಮಸ್ಯೆ ಅಂತ ಅನ್ಕೊಂಡು ಕೂತಿರ್ತೇವೆ. ನೋಡೋಷ್ರೊಳಗೆ ಏನಾಗತ್ತೆ ಅಂದ್ರೆ ಸಮಸ್ಯೆ ಹೋಗತ್ತೆ, ಮತ್ತೊಂದು ಸಮಸ್ಯೆ ಬರುತ್ತೆ, ಈ ರೀತಿಯಾಗಿ ಹೊರಟು ಹೋಗ್ಬಿಡತ್ತೆ. ಇದೆಲ್ಲವೂ ಏನು ಅಂತಂದ್ರೆ ಪರಮಾತ್ಮನ ಕೃಪೆಯಿಂದ ಅಂತ ತಿಳಿಸಿಕೊಡ್ತಾರೆ. ಕೊನೆಗೆ ಬ್ರಹ್ಮದೇವರು ಹೇಳ್ತಾರೆ, ಭಕ್ತೈಕಲಭ್ಯ ಪುರುಷೋತ್ತಮೋ ಹಿ ಜಗತ್ ಪ್ರಸೂತಿ ಸ್ಥಿತಿ ನಾಶ ಹೇತು ಅಕಿಂಚನಂ ನಾಣ್ಯಗತಿಂ ಶರಣ್ಯಂ ಗೃಹಾಣ ಮಾಂ ಕ್ಲೇಶಿನಮಂಬುಜಾಕ್ಷ. ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾ ಕೊನೆಗೆ ದೇವರನ್ನು ಹೇಳ್ತಾರೆ, ಭಕ್ತೈಕಲಭ್ಯ. ಬ್ರಹ್ಮದೇವರಂತಾರೆ ದೇವರ ಅನುಗ್ರಹ ಯಾವಾಗ ಆಗತ್ತೆ, ಪರಮಾತ್ಮ ಯಾವಾಗ ನಮ್ಮ ಮೇಲೆ ಕೃಪಾದೃಷ್ಟಿಯನ್ನ ತೋರುತ್ತಾನೆ. ನಾವು ಎಷ್ಟೋ ಬಾರಿ ಹೇಳ್ತಿರ್ತೀವಿ, ಯಾರಿಗೂ ನಾವು ಕೆಡಕನ್ನ ಮಾಡಿಲ್ಲ, ನಾವು ಯಾವ ತಪ್ಪು ಕೆಲಸವನ್ನೂ ಮಾಡಿಲ್ಲ. ಇಷ್ಟೆಲ್ಲಾ ಮಾಡಿದ್ರು ಏನು ಅಂತಾರೆ, ದೇವರು ನಮ್ಮನ್ನ ನೋಡ್ತೇ ಇಲ್ವಲ್ಲ, ನಮ್ಮ ಕೈ ಹಿಡಿತಿಲ್ವಲ್ಲ. ಬ್ರಹ್ಮದೇವರಂತಾರೆ ಭಕ್ತೈಕ ಲಭ್ಯ. ನೀವು ಏನು ಮಾಡಿದ್ದೀರಿ ಏನು ಮಾಡಿಲ್ಲ ಅಂತ ದೇವರು ನೋಡೋದಿಲ್ಲ. ಮತ್ತಿನ್ನೇನು ಅಂತಂದ್ರೆ ಎಷ್ಟು ಪರಮಾತ್ಮನಲ್ಲಿ ಗುರುಗಳಲ್ಲಿ ಭಕ್ತಿಯನ್ನ ಮಾಡ್ತಾ ಇದ್ದೀರಿ ಅಂತ ಪರಮಾತ್ಮ ನೋಡ್ತಾನೆ, ದೇವರು ನೋಡ್ತಾನೆ. ಭಾಗವತದಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ. ಭಗವಂತ ಗೋಪಿಕಾಸ್ತ್ರೀಯರ ಮನೆಯಲ್ಲೇನು ಅಂತಂದ್ರೆ ಬೆಣ್ಣೆ ಮೊಸರನ್ನ ಕಳತನ ಮಾಡ್ಲಿಕ್ಕೆ ಅಂತ ಬರ್ತಾ ಇದ್ದ. ಕೃಷ್ಣ ನಮ್ಮ ಮನೆಗೆ ಬಂದು ಆ ಬೆಣ್ಣೆ ಮೊಸರನ್ನ ಕಳತನ ಮಾಡ್ತಾನೆ ಅಂತ ಹೇಳಿ ಗೋಪಿಕಾಸ್ತ್ರೀಯರೇನು ಅಂತಾರೆ ಬಚ್ಚಿಡ್ತಾ ಇದ್ರು. ಎಲ್ಲಿ ಬಚ್ಚಿಡ್ತಾ ಇದ್ರು ಅಂದ್ರೆ ಕೃಷ್ಣ ಒಳಗೆ ಬರ್ತಿತ್ತಂತೆ, ಬಾಗಿಲ ಮೇಲೆ ಬಚ್ಚಿಡ್ತಿದ್ರು. ಅದು ಯಾಕೆ ಕಾಣಿಸೋದೇ ಇಲ್ವಲ್ಲ, ಎದುರಿಗೆಲ್ಲಿಟ್ರು ಕಾಣಿಸ್ಬೋದು, ತಲೆ ಮೇಲೆ ಇಟ್ಬಿಟ್ರೆ ಗೊತ್ತೇ ಆಗೋದಿಲ್ವಲ್ಲ. ಕೃಷ್ಣ ನೇರವಾಗಿ ಹೋಗಿ ಎಲ್ಲಿ ಅಂತ ಎದುರಿಗೆ ಹೋಗ್ತಾ ಇಲ್ಲ, ಹೋದೊಂದು ಬಾಗಿಲ ಮೇಲೆ ಹತ್ತು ಕೂತ್ಕೊಳ್ತಾ ಇದ್ದ. ಅನೇಕ ಜನ ಗೋಪಿಯರು ಪ್ರಾರ್ಥನೆ ಮಾಡಿದ್ರು, ಕೃಷ್ಣ ಇದೇನ್ ನಿನಗೆ ಎಲ್ಲಿ ಕಣ್ಣಿದೆ ಅಂತ ಕೇಳಿದ್ರು. ತಲೆ ಮೇಲೆ ಕಣ್ಣಿದ್ಯೋ, ತಲೆ ಆಯ್ತು ಮುಖದ ಮೇಲೆ ಕಣ್ಣಿದ್ಯೋ, ಕಾಲಿನಲ್ಲಿ ಕಣ್ಣಿದ್ಯೋ, ಎಲ್ಲಿ ಕಣ್ಣಿದೆ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಇದು. ಯಾಕಂದ್ರೆ ಎಲ್ಲಿ ಬಚ್ಚಿಟ್ರು ನೇರವಾಗಿ ಅಲ್ಲಿಗೆ ಹೋಗ್ತಿಯಲ್ಲ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನಂತೆ, ವಾದರಾಜ ಸ್ವಾಮಿ ಹೇಳ್ತಾರೆ, ನೀವು ಬೆಣ್ಣೆ ಮೊಸರನ್ನ ಬಚ್ಚಿಡ್ತಾ ಇದ್ದೀರಿ. ಹೇಗ್ ಬಚ್ಚಿಡ್ತಾ ಇದ್ದೀರಿ ಅಂದ್ರೆ ಭಕ್ತಿಯಿಂದ ಬಚ್ಚಿಡ್ತಾ ಇದ್ದೀರಿ. ಸಮಸ್ಯೆ ಎಲ್ಲಿದೆ ಅಂದ್ರೆ ಇಲ್ಲೇ ಸಮಸ್ಯೆ ಇದೆ. ಕೃಷ್ಣ ಹೇಳ್ದ, ನೀವು ಭಕ್ತಿಯಿಂದ ನನಗೆ ಸೇರಬೇಕಾದಂತಹ ವಸ್ತುಗಳನ್ನ ಎಲ್ಲೇ ಇಟ್ಟರೂ ಕೂಡ ಏನು ಅಂತಂದ್ರೆ ನನ್ನ ಗಮನ ಎಲ್ಲಿ ಹೋಗತ್ತೆ ಅಂದ್ರೆ ಅಲ್ಲಿಯೇ ಹೋಗತ್ತೆ. ನೀವು ಬೆಣ್ಣೆ ಮೊಸರನ್ನ ಬಚ್ಚಿಟ್ರಿ ಅಂತ ಅನ್ನೋದು ಒಂದೇ ಅಷ್ಟೇ ಹೊರತು, ಆದರೆ ಆ ಬೆಣ್ಣೆ ಮೊಸರನ್ನ ಇಟ್ಟದ್ದು ಹೇಗೆ ಅಂದ್ರೆ ಭಕ್ತಿಯಿಂದ ಇಟ್ಟಿದ್ದೀರಿ.
ಭಕ್ತಿಯಿಂದ ಯಾವುದೇ ವಸ್ತುಗಳನ್ನ ಎಲ್ಲ ಇಟ್ಟರು ಅದು ಕೊನೆಗೆ ಸೇರೋದು ಎಲ್ಲಿ ಅಂತಾರೆ, ಅದು ನನಗೇ ಬಂದು ಸೇರ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಭಕ್ತಿಯಿಂದ ಮಾಡಿದ ಅಲ್ಪ ಏನಿದೆ, ನಮಸ್ಕಾರ ಇರಬಹುದು, ದಾನ ಧರ್ಮ ಏನು ಬೇಕಾದ್ರೂ ಇರಬಹುದು, ಅದೆಲ್ಲವೂ ಕೊನೆಗೆ ಹೋಗಿ ಸೇರೋದು ಎಲ್ಲಿ ಅಂತಂದ್ರೆ ಪರಮಾತ್ಮನಿಗೆ ಹೋಗಿ ಸೇರ. ಬ್ರಹ್ಮದೇವರಂದ್ರು ಇದೆಲ್ಲದಕ್ಕಿಂತ ಪ್ರಧಾನ ಯಾವುದು ಅಂತಾರೆ ಭಕ್ತಿಯೈಕ ಲಭ್ಯ. ಪರಮಾತ್ಮ ನೀನು ನಮಗೆ ಸಿಗಬೇಕು ಅಂತಂದ್ರೆ ಭಕ್ತಿಯಿಂದ ಮಾತ್ರ ಸಿಗಲಿಕ್ಕೆ ಸಾಧ್ಯ. ಹಾಗಾದ್ರೆ ನನಗೇನು ಕೊಡು ಅಂತಾರೆ, ಭಕ್ತಿಯನ್ನ ಕೊಡು. ದೇವರು ಗುರುಗಳ ಮುಂದೆ ಬಂದು ನಿಂತಾಗ ನಾವು ಪ್ರಾರ್ಥನೆ ಏನು ಮಾಡಬೇಕು ಅಂದ್ರೆ, ಗುರುಗಳೇ ಭಕ್ತಿಯನ್ನ ಕೊಡಿ ಅಂತ ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ಮನುಷ್ಯ ಏನು ಬೇಕಾದ್ರೂ ತನ್ನ ಪ್ರಯತ್ನದಿಂದ ಸಾಧಿಸಬಹುದು, ಆದ್ರೆ ಭಕ್ತಿ ಇದೆಯಲ್ಲ, ಭಕ್ತಿಯನ್ನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಆ ಭಕ್ತಿಯನ್ನ ಕೊಡುವಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ. ಸರಿ, ಇಷ್ಟು ಭಕ್ತಿಯಿಂದ ನಾನು ದೇವರನ್ನ ಸ್ತೋತ್ರ ಮಾಡ್ತೀನಿ, ದೇವರೇನ್ ಕೊಡ್ತಾನ ನೋಡಿ, ಎಷ್ಟೆಲ್ಲಾ ಕಷ್ಟಪಟ್ಟಿದ್ದೇನೆ, ಹೋಮ ಹವನ ಇವೆಲ್ಲ ಮಾಡಿ ಅಂತ ಹೇಳ್ತೀರಿ, ಇಷ್ಟೆಲ್ಲಾ ಕಷ್ಟಪಟ್ಟು ನಾನು ಮಾಡಿದ್ರೆ ದೇವರೇನು ಕೊಡ್ತಾನ ನನಗೆ? ದೇವರ ಚಿಂತನೆ ಮಾಡೋದು, ದೇವರ ಪೂಜೆ ಮಾಡೋದು ಅಂದ್ರೆ ಇಷ್ಟು ಕಷ್ಟನ, ಇಷ್ಟೆಲ್ಲ ಶ್ರಮ ಹಾಕಬೇಕಾ ಅಂತ. ಬ್ರಹ್ಮದೇವರಂದ್ರು ಯಾವ ಶ್ರಮವೂ ಇಲ್ಲ. ಯಾಗ ಜಪ ತಪ ಇವೆಲ್ಲ ನಮ್ಮ ಶಕ್ತಿಗೆ ಅನುಗುಣವಾಗಿ. ಆದರೆ ಪ್ರತಿ ಪರಮಾತ್ಮನ ಭಕ್ತರು ಅಂತ ಯಾರಿದ್ದಾರೆ, ಇವರು ಭಕ್ತರು ಅಂತ ಕರೆಸಿಕೊಳ್ಳಬೇಕಾದದ್ದು ಇರೋದು ಒಂದೇ ಒಂದು, ಭಕ್ತಿ ಒಂದಿರಬೇಕು. ದೇವರಲ್ಲಿ ಅಚಲವಾದ ಭಕ್ತಿ ಇತ್ತು ಅಂತಂದ್ರೆ ಯಾವ್ದಕ್ಕೂ ಯಾರಿಗೂ ಹೆದರೋ ಅಗತ್ಯವೇ ಇಲ್ಲ. ಪ್ರಹ್ಲಾದರಾಜರನ್ನ ದೈತ್ಯ ಬಾಲಕರೆಲ್ಲ ಹೋಗಿ ಕೇಳ್ತಾರಂತೆ, ನಿಮ್ಮಪ್ಪನೇ ಎದುರು ಹಾಕೊಂಡಿದ್ಯಲ್ಲೋ, ಏನ್ ನಿನಗೆ ಬುದ್ಧಿ ಇದೆಯೇನು, ಹೆದರಿಕೆ ಆಗೋದಿಲ್ವೇನು? ಪ್ರಹ್ಲಾದರಾಜರಂದ್ರು, ಭಗವಂತನಲ್ಲಿ ಭಕ್ತಿ ಇದ್ಮೇಲೆ ನಾನು ಯಾಕೆ ಹೆದರಬೇಕು? ನಮಗೆ ಯಾಕೆ ಹೆದರಿಕೆ ಆಗ್ತಿದೆ ಅಂತಂದ್ರೆ, ಅಚಲವಾದ ಭಕ್ತಿ ವಿಶ್ವಾಸ ಏನಿದೆ, ಈ ವಿಶ್ವಾಸ ನಮಗಿಲ್ಲ, ಅದಕ್ಕೋಸ್ಕರ ಹೆದರಿಕೆ ಆಗ. ಕುಮಾರಿಲ ಭಟ್ಟನ ಬಗ್ಗೆ ಒಂದು ಕಥೆಯನ್ನು ಹೇಳ್ತಾರೆ. ಅವನು ಆಗಿನ ಕಾಲದಲ್ಲಿ ಏನು ಓದ್ತಾರೆ, ಬರೀ ಬೌದ್ಧ ಸಿದ್ಧಾಂತವೇ ಎಲ್ಲ ಕಡೆಗೆ ಪ್ರಚಾರ ಆಗ್ತಾ ಇತ್ತಂತೆ. ಆ ಬೌದ್ಧ ಸಿದ್ಧಾಂತವನ್ನೇನು ಅಂತಂದ್ರೆ ಅವ್ರು ಕಂಡವ್ರಿಗೆಲ್ಲ ಕೊಡ್ತಾ ಇರ್ಲಿಲ್ಲ ಅಂತ, ಪಾಠ ಹೇಳ್ತಿರ್ಲಿಲ್ಲ. ಅವಾಗ ಕುಮಾರಿಲ ಭಟ್ಟ ಅಂತ ಒಬ್ನಿದ್ದ, ಅವನೇನು ಅಂತಾರೆ ಹೋಗ್ಬಿಟ್ಟು ಅದನ್ನ ಪಾಠ ಹೇಳಿಸ್ಕೊಳ್ಬೇಕಲ್ಲ, ಅದಕ್ಕೇನು ಅಂದ್ರೆ ಅವ್ರ ಥರನೇ ವೇಷ ಹಾಕೊಂಡು ಹೋದ್ನಂತ ಪಾಠಕ್ಕೆ. ಅಲ್ಲಿ ಹೋಗಿ ಪಾಠಕ್ಕೆ ಅಂತ ಕೂತ್ಕೊಂಡಾಗ ಅವ್ರ ಗುರುಗಳೇನು ಅಂತಾರೆ, ವೇದವನ್ನ ಚೆನ್ನಾಗಿ ಬೈತಾ ಇದ್ರು. ವೇದ ಹಾಗಿದೆ ಹೀಗಿದೆ ಹೀಗಿದೆ. ಅವನ ಮನಸ್ಸಿನಲ್ಲಿ ವೇದದ ಬಗ್ಗೆ ಅಚಲವಾದ ವಿಶ್ವಾಸ, ಅವನು ಕಣ್ಣಿನಿಂದ ನೀರು ಬಂದು ಬಿಡುತ್ತಂತೆ. ನೋಡಿ ಎಷ್ಟು ಭಕ್ತಿ, ದೇವರ ಮೇಲೆ ಭಕ್ತಿ ಇದೆ ಅಂತ ಅನ್ನೋದಕ್ಕೆ ಇದು ಗಮಕ ಅಂತ ಹೇಳ್ತಾರೆ. ಯಾರಾದರೂ ಪರಮಾತ್ಮನನ್ನ ಬೈದ್ರೆ, ಗುರುಗಳನ್ನ ಬೈದ್ರೆ ಏನು ಅಂತಾರೆ, ಸ್ವಾಭಾವಿಕವಾಗಿ ನಮ್ಮ ಕಣ್ಣಿನಿಂದ ನೀರು ಬರಬೇಕಂತ, ಅದು ಭಕ್ತಿ ಅಂತ ಕರೀತಾರ. ಕಣ್ಣಿನಿಂದ ನೀರು ಬಿದ್ರೆ ಆ ಗುರುಗಳ ಪಾದದ ಮೇಲೆ ಬಿತ್ತಂತ. ತಕ್ಷಣ ಗೊತ್ತಾಯ್ತಂತೆ, ಇವನು ವೇದವನ್ನ ನಂಬುವವನು, ಈ ಕ್ಷಣಕ್ಕೆ ಇವನನ್ನ ಸಂಹಾರವನ್ನ ಮಾಡಿ, ವೇದವನ್ನ ನಂಬುವವರನ್ನ ಬಿಡಬಾರದು ಅಂತ. ಬದುಕಬೇಕು ಅಂತ ಹೇಳಿ ದೊಡ್ಡ ಬಿಲ್ಡಿಂಗ್ ಮೇಲೆ ಪಾಠ ನಡೀತಾ ಇದೆ, ಅವನೇನ್ ಮಾಡ್ತಾ ಇದ್ರೆ ಬಿಲ್ಡಿಂಗ್ ಇಂದ ಕೆಳಗೆ ಹಾರ್ಕೋಬೇಕು ಅಂತ ಹೊರಟಿಯ. ಹಾರಬೇಕಾದ್ರೆ ಒಂದು ಶಬ್ದ ಹೇಳದ್ನಂತೆ, ನಾನು ನಿಜವಾಗ್ಲೂ ವೇದವನ್ನ ನಂಬಿದ್ದರೇನೆ, ವೇದ ವೇದ ಸತ್ಯವೇ ಆಗಿತ್ತಾರೆ ನಾನು ಬದುಕಬೇಕು ಅಂತ ಹಾರಿದ್ರೆ, ಅವನು ಹೋಗಿತ್ತೇನು ಅಂದ್ರೆ ಕಣ್ಣು ಮಾತ್ರ ಒಂದು ಹೋಯ್ತಂತೆ, ಎಲ್ಲಾ ಗಟ್ಟಿ ಮುಟ್ಟಿಯಾಗಿ. ಒಂದು ಸಣ್ಣ ಚೂರು ಕಲ್ಲು ಏನು ಅಂದ್ರೆ ಅವನ ಕಣ್ಣಿಗೆ ಚುಚ್ಕೊಂಡ್ಬಿಡ್ತಂತೆ, ಕಣ್ಣಿಲ್ಲ, ಒಂದ್ ಕಣ್ಣು ಹೊರಟಾಯ್ತು. ಬಹಳ ದುಃಖ ಆಗೋಯ್ತಂತ. ಮೇಲಿಂದ ಕೆಳಗೆ ಬಿದ್ರೆ ಕೈಕಾಲು ಮುರ್ಕೊಂಡು ಕೆಳಗೆ ಬಿಡ್ಬೇಕು, ಆದ್ರೆ ಹೋದತ್ತೇನು ಅಂದ್ರೆ ಒಂದು ಕಣ್ಣು ಮಾತ್ರ ಹೋಯ್ತಂತ. ಬಹಳ ದುಃಖದಿಂದ ಅವ್ನು ಹೇಳ್ಕೊಂಡಂತೆ, ಯಾಕೆ ನನ್ ಕಣ್ ಕಳೆದಿ ಎಷ್ಟು? ಆವಾಗ ಆಕಾಶವಾಣಿ ಹೇಳ್ತಂತೆ, ವೇದ ಸತ್ಯ ಆಗಿದ್ದರೆ ನಾನು ಬದುಕಬೇಕು ಅಂತ ಹೇಳಿದೆ. ಸ್ವಲ್ಪ ಸಂಶಯ ಬಂತಲ್ಲ, ವೇದ ಸತ್ಯನೇ ಅಂತ ಹಾರಿದ್ರೆ ನಿನಗೇನೂ ಆಗ್ತಾ ಇರ್ಲಿಲ್ಲ. ಸಂಶಯ ಅಂತ ಅನ್ನೋದು ಇದೆಯಲ್ಲ, ಇದು ಯಾವತ್ತಿಗೂ ಸಾಧಕನಿಗೆ ಸರ್ವಥಾ ಇರಬಾರದು. ಹೀಗಾಗಿ ಪರಮಾತ್ಮನಲ್ಲಿ ಅಚಲವಾದ ಭಕ್ತಿಯನ್ನ ನಾವು ಹೇಗೆ ಮಾಡಬೇಕು ಅಂತಂದ್ರೆ, ಅಸಂಶಯ, ಸಂಶಯ ಇಲ್ಲದೆ ವಿಶೇಷವಾಗಿ ಪರಮಾತ್ಮನನ್ನ ಭಕ್ತಿಯಿಂದ ಚಿಂತನೆ ಮಾಡಿದರೆ ಇದಕ್ಕೆ ಯಾವ ಥರದ ಹೆದರಿಕೆಯೂ ಆಗಬೇಕಾಗಿದ್ದಿಲ್ಲ. ದೇವರು ನಮ್ಮನ್ನ ಅನುಗ್ರಹವನ್ನ ಮಾಡ್ತಾನೆ ಅಂತ ಹೇಳಿ ಬ್ರಹ್ಮದೇವರು ಭಕ್ತೈಕ ಲಭ್ಯ ಅಂತನ್ನುವ ಈ ಸ್ತೋತ್ರದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದಿಷ್ಟು ಜಿತಂತೆ ಸ್ತೋತ್ರದ ಪ್ರಥಮಾಧ್ಯಾಯದ 10 ಶ್ಲೋಕಗಳನ್ನು ಮಾತ್ರ ನಾನು ಇಲ್ಲಿಗೆ ಮುಗಿಸಿದ್ದೇನೆ ಅಷ್ಟೇ. ವಿಶೇಷವಾಗಿ ಜಿತಂತೆ ಸ್ತೋತ್ರ ಅಂತನ್ನೋದರ ಬಗ್ಗೆ ಕೊನೆಗೆ ಒಂದು ವಿಚಾರವನ್ನ ಹೇಳ್ತಾರೆ. ಪೂಜಾ ಕಾಲದಲ್ಲಿ
ಈ ಸ್ತೋತ್ರವನ್ನ ಪಠನವನ್ನ ಮಾಡಬೇಕು, ಬಹಳ ಪುಣ್ಯ ಇದೆ ಅಂತ ಹೇಳ್ತಾರೆ. ಅವಾಗ ಆಗೋದಿಲ್ಲ ಅಂದ್ರೆ ಏನು ಮಾಡಬೇಕು ಅಂತಂದ್ರೆ, ಪೂಜೆಯ ಅನಂತರದಲ್ಲಿ ಪೂಜಾವಸಾನ ಅಂತೆ ಅಂತ ಹೇಳ್ತಾರೆ. ಪೂಜೆ ಎಲ್ಲ ಮುಗಿದ ಮೇಲೆ ಏನು ಮಾಡಬೇಕು ಅಂದ್ರೆ ಚಿತಂತೆ ಸ್ತೋತ್ರವನ್ನ ಹೇಳಬೇಕು. ನಮಗೆ ಹೇಳಲಿಕ್ಕಾಗೋದಿಲ್ಲ ಅಥವಾ ಅದು ಏನು ಅಂತಾನೆ ನಮಗ್ ಗೊತ್ತಿಲ್ಲ ಅಂತನ್ನೋವರಿಗೆ ಕೇಳಬೇಕಂತೆ, ಚಿತಂತೆ ಸ್ತೋತ್ರವನ್ನ ಕೇಳಬೇಕಂತೆ. ಯಾರು ಪರಮಾತ್ಮ, ಇದು ಚಿತಂತೆ ಸ್ತೋತ್ರ ಅಂತ ಒಂದಷ್ಟೇ, ಯಾವ್ಯಾವುದು ಭಗವಂತನ ಸ್ತೋತ್ರಗಳಿದೆ ಆ ಎಲ್ಲ ಸ್ತೋತ್ರಗಳನ್ನ ನಿತ್ಯದಲ್ಲಿ ಹೇಳಬೇಕಂತೆ. ಹೇಳಲಿಕ್ಕಾಗ್ಲಿಲ್ಲ ಅಂತಂದ್ರು ಕೇಳಬೇಕಂತೆ, ಭಕ್ತಿಯಿಂದ ಕೇಳಬೇಕಂತೆ. ಪರಮಾತ್ಮನ ಸ್ತೋತ್ರಗಳನ್ನ ಕೇಳೋದರಿಂದ ಏನದಕ್ಕೆ ಮಹತ್ವ ಏನು ಅಂತಂದ್ರೆ, ನಮಗೇನ್ ಸಿಗತ್ತೆ ಸಿಗಲ್ಲ ಅದೆಲ್ಲ ಲೌಕಿಕ. ಆದರೆ ಶಾಸ್ತ್ರಕಾರರು ಲೌಕಿಕ ಫಲಕ್ಕಷ್ಟು ಮಹತ್ವವನ್ನ ಕೊಡೋದಿಲ್ಲ, ಆಧ್ಯಾತ್ಮಿಕವಾಗಿ ಹೇಳ್ತಾರೆ. ಪರಮಾತ್ಮನ ವಿಶೇಷವಾದ ಅನುಗ್ರಹ ಅವರ ಮೇಲಾಗತ್ತೆ ಅಂತ ಹೇಳಿ ಇದರ ಫಲಸ್ತುತಿಯನ್ನು ಹೇಳ್ಕೊಡ್ತಾ ಇದ್ದಾರೆ. ಇಂಥ ಒಂದು 5-6 ದಿವಸಗಳ ಕಾಲ ಹೊಸದಾದಂಥದ್ದು ಜಿತಂತೆ ಸ್ತೋತ್ರ, ಬಹಳ ಕಠಿಣವಾಗಿಯೂ ಇದೆ ಇದು ಈ ಶ್ಲೋಕ. ಇಂತಹ ಒಂದು ಸ್ತೋತ್ರವನ್ನ ಗುರುಗಳ ಒಂದು ಸನ್ನಿಧಾನದಲ್ಲಿ ಹೇಳುವ ಸೌಭಾಗ್ಯವನ್ನ ಕೊಟ್ಟಂತಹ ಈ ಈ ಸಂಸ್ಥೆಯ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಕೃತಜ್ಞತೆಯನ್ನು ಹೇಳ್ತಾ, ನನ್ನ ಒಂದು ಯಥಾಶಕ್ತಿ ಈ ಏನು ಸ್ತೋತ್ರವನ್ನು ಹೇಳಿದ್ದೇನೆ ಗುರುಗಳ ಮೂಲಕವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣ.